ನಮ್ಮ ಸೀಸನ್ನೆಲ್ಲ ಜನ ನಮ್ಮ ಯೋಗ್ಯತೆ ನೋಡಿ ಮಾಡ್ತಾಯಿದ್ರು. ನನಗೆ ಈ ಸೀಸನ್ ಮೇಲೆ ತುಂಬ ಅಂದರೆ ತುಂಬ ಕೋಪ ಬಂದಿದೆ. ಬಿಗ್ ಬಾಸ್ ಮೇಲಲ್ಲ, ಕಂಟೆಸ್ಟೆಂಟ್ಸು ಮತ್ತು ಅವ್ರು ಮಾಡ್ತಿರೋ ಫೇಕ್ ಪ್ರಮೋಷನ್ ಮೇಲೆ. ನಾನು ಅದನ್ನು ಇದೊಂದು ಪ್ರಶ್ನೆ ಕನ್ನಡಿಗರು ನಾನು ಕೇಳೋದಿದೆ, ಲೀಲಾವತಿ ಸಾಧಕಿ ಹೌದೋ ಅಲ್ವೋ ಅಷ್ಟೇ ಕೇಳ್ತಾ ನನ್ನ ಕನ್ನಡಿಗರಿಗೆ. ಹೌದು ಅನ್ನೋದಾದ್ರೆ ನಾನು ಲೀಲಾವತಿ ತೀರ್ಕೊಂಡಿನ ಒಂದು ಪೋಸ್ಟ್ ಹಾಕಿದ್ದೀನಿ. ಈ ಏನು ಕಾಮೆಂಟ್ ಹಾಕ್ಬೇಕು ಹೇಳಿ, ಏನು ಹಾಕಬೇಕು? ಗುರು ಅದು ಪಕ್ಕಕ್ಕಿಡು ಗುರು, ಡ್ರೋನ್ ಪ್ರತಾಪ್ ಮುಗ್ಧ ಗುರು, ಬಡವ್ರ ಮಗ ಗೆಲ್ಲಬೇಕು. ಲೀಲಾವತಿ ಸತ್ತಿರೋ ಸಾವು ನೋವನ್ನು ನಾನು ಅನುಭವಿಸ್ಬೇಕು. ಆಯಮ್ಮ ಅಪ್ರತಿಮ ಸಾಧಕಿ. ತೀರ್ಕೊಳ್ಳೋಕ್ಕೂ ಮುಂಚೆ ಅವರು ನಮ್ಮ ಕನ್ನಡಿಗರಿಗೆ ಅಂತ ಒಂದು ಆಸ್ಪತ್ರೆ ಕೊಟ್ಟಿದ್ದಾರೆ. ಬದುಕಿದ್ರೆ ಹಂಗೆ ಬದುಕಬೇಕು. ಆಯಮ್ಮನ ಒಂದು ಸಣ್ಣ ಕಾಲು ದುಡುಗು ಸಮ ಇಲ್ಲ. ಬಂದೀಗೆಲ್ಲ ಈ ರೇಂಜಿಗೆ ಫೇಕ್ ಪ್ರಮೋಷನ್ಸಾ? ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ. ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ ಅಂತ ಹೇಳಿದರೆ ಫಸ್ಟ್ ನೆನಪಾಗೋ ಹೆಸರು ಯಾರ್ದು ಅಂದರೆ ಸೀಸನ್ 4 ಪ್ರಥಮ್ ಅವರ ಹೆಸರು. ಸೊ ಇನ್ನು ಬಹುಶಃ ಎಷ್ಟು ಸೀಸನ್ಗಳು ಬಂದರೂ ಅವ್ರ ಹೆಸರನ್ನ ಯಾರೂ ಕೂಡ ಮರೆಯೋದಿಲ್ಲ. ಅಷ್ಟು ಚೆನ್ನಾಗಿ ಪಟ್ಪಟ ಅಂತ ಮಾತಾಡ್ತಾರೆ. ನಮ್ಮ ಜೊತೆಗಿದ್ದಾರೆ. ಇತ್ತೀಚೆಗಷ್ಟೇ ಅವರು ಅಯೋಧ್ಯೆಗೆ ಫ್ರೀ ಟಿಕೆಟನ್ನು ಕೊಡ್ತೀನಿ ಅಂತ ಹೇಳಿದರು. ನಮ್ಮ ಆಫೀಸಲ್ಲೂ ಕೂಡ ಟಿಕೆಟ್ನ ಇಸ್ಕೊಂಬನ್ನಿ ಅಂತ ನನ್ನನ್ನು ಕಳಿಸಿದ್ದಾರೆ. ಸೊ ಅವ್ರನ್ನ ಕೇಳೋಣ. ಹಾಯ್ ಪ್ರಥಮ್, ಹೇಗಿದ್ದೀರಾ? ಚೆನ್ನಾಗಿಲ್ಲ, ಇರಲಿ, ಚೆನ್ನಾಗಿದ್ದೀನಿ. ಮೊದಲನೇದಾಗೆ ಫ್ರೀ ಟಿಕೆಟ್ ಅಂದ್ರೆ ಏನು ಅಂದರೆ ಅದನ್ನು ಫ್ರೀ ಟಿಕೆಟ್ ಅಂತಲ್ಲ, ಕರ್ನಾಟಕದಲ್ಲಿಯಾದ ಎಲ್ಲ ಕಾರ್ಮಿಕರಿಗೂ ಅಯೋಧ್ಯೆ 22ನೇ ತಾರೀಕು ಸಂಸ್ಥಾಪನಾ ದಿನದ ದಿನ ಶೂಟ್ ಎಡಿಟಿಂಗ್ ಬಿಟ್ಟಿದ್ದೀವಿ, ಡಬ್ಬಿಂಗ್ ಕೂಡ ನಡೀತಾ ಇದೆ, ನಿಲ್ಲಿಸಿದ್ದೀವಿ. ಆ ದಿನ ಎಲ್ಲ ಕರ್ನಾಟಕದಲ್ಲಿಯಾದ ಕಾರ್ಮಿಕರಿಗೆ ಡಬಲ್ ಪೇಮೆಂಟ್ ಕೊಡ್ತಾ ಇದ್ದೀನಿ. ಮತ್ತು ಸಿನಿಮಾ ಕರ್ನಾಟಕದಲ್ಲಿ ಫೈನಲ್ ಸ್ಟೇಜ್ಲಿದೆ. ಮುಗಿದ ತಕ್ಷಣ ಎಲ್ಲ ತಂತ್ರಜ್ಞರಿಗೂ ಹಿಂದೂಗಳಿಗೆ ಅಯೋಧ್ಯೆಗೆ ಫ್ರೀ ಟಿಕೆಟ್, ಏರ್ ಟಿಕೆಟ್ಸ್. ಈಗ ಪ್ರಥಮ್ ಎಷ್ಟು ಜನಕ್ಕೆ ಟಿಕೆಟ್ ಕೊಟ್ಟರು, ಎಷ್ಟು ಜನ ಅಯೋಧ್ಯೆ ದರ್ಶನ ಮಾಡ್ತಾ ಇದ್ದಾರೆ? ದೇವರೇ, ಫಸ್ಟು ಈಗ ಹೇಳೋದನ್ನು ಕರೆಕ್ಟಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಅಂದ್ರೆ ಈಗ ಪ್ರತಿದಿನ 5.5 ಲಕ್ಷ ಜನ ಬರ್ತಾ ಇದೆ. ನೆನ್ನೆ ಇನಾಗ್ರೇಷನ್ ಆಗಿರೋದು, ಇನ್ನೂ 1 ಮಂತ್ ಬೇಕು. ಜನ ಒಂಚೂರು ಸಮ ಆದ ತಕ್ಷಣ ಇವ್ರು ಓಡಾಡಂಗೆ ಆಗಬೇಕು. 5.5 ಲಕ್ಷ ಜನ ಹೋಗೋರಲ್ಲಿ ಎಲ್ಲಿ ನಿಂತ್ಕೊಳ್ಳೋಕ್ಕಾಯ್ತದೆ? ತಳ್ಳಾಡ್ಬಿಡ್ತಾರೆ. ಸೊ ದರ್ಶನಕ್ಕೆ ಹೋಗ್ಬೇಕಲ್ಲಿ. ಸೊ ಅದಕ್ಕೋಸ್ಕರ ಮೋದಿಯವರೇ ಹೇಳಿದ್ದಾರೆ, ಸ್ವಲ್ಪ ದಿನಗಳ ಕಾಲ ಜನ ಕಡಿಮೆ ಆಗಲಿ, ಕಡಿಮೆ ಆದ ತಕ್ಷಣ ಎಲ್ಲರೂ ಬರೋರಂತೆ, ಇದು ನಿಮಗೋಸ್ಕರನೇ ಮಾಡಿರೋವಂಥದ್ದು ಅಂತ. ಸೊ ಈಗ ತುಂಬ ಓಪನ್ ಆದ ಆ ಥರದಲ್ಲಿ ಭಾಳಷ್ಟು ಜನ ಹೋಗ್ತಾ ಇದ್ದಾರೆ. ಅದು ಸ್ವಲ್ಪ ಇದಾಗಲಿ, ಫೆಬ್ರವರಿ ಎಂಡಲ್ಲಿ ಕಳಿಸ್ಕೊಡ್ತಾ ಇದೆ ಎಲ್ಲ ಕಾರ್ಮಿಕರಿಗೆ. ಅಷ್ಟೊತ್ತಿಗೆ ಕರ್ನಾಟಕದಲ್ಲೇ ಸಿನಿಮಾನ ಮುಗಿದಿರುತ್ತೆ. ರಾಮ ಮಂದಿರ ನಮ್ಮ ಸಂಸ್ಕೃತಿ, ಅದು ನಮ್ಮ ಆಚಾರ, ಅದನ್ನು ನೋಡಬೇಕದು. ಅದಕ್ಕೆ ನಾನು ಎಲ್ರಿಗೂ ಅಯೋಧ್ಯೆ, ನಮ್ಮ ತಂಡದವ್ರಿಗೆ ಎಲ್ರಿಗೂ ಅಂದರೆ ಏನು ಕರ್ನಾಟಕದವ್ರಿಗೆಲ್ಲ ಅಲ್ಲ, ಕರ್ನಾಟಕದ ಅಳಿಯ ಸಿನಿಮಾದ ತಂತ್ರಜ್ಞರಿಗೆ, ಕಲಾವಿದರಿಗೆ ಅಷ್ಟೇ. ಓಕೆ, ಮಂಡ್ಯದ ಅಳಿಯ ಏನೋ ಆದ್ರಿ, ಕರ್ನಾಟಕದ ಅಳಿಯ ಆಗಿ ಯಾವಾಗ ಬರ್ತಾ ಇದ್ದೀರಾ? ಮಾರ್ಚ್ಗೆ ಬಹುಶಃ ಅಪ್ಪು ಸರ್ ಬರ್ತಡೆಗೆ. ಈಗ ಡಬ್ಬಿಂಗ್ ನಡೀತಾ ಇದೆ ಒಳಗಡೆ. 22ನೇ ತಾರೀಕು ಮಾತ್ರ ರಜೆ ಕೊಟ್ಟಿದ್ದು, ಇನ್ನು ಮಿಕ್ಕಿದ ದಿನ ಎಲ್ಲ ಇದ್ದೇ ಇದೆ. ಓಕೆ ಪ್ರತಾಪ್, ನಿಮ್ಮನ್ನು ನೋಡಿದ್ರೆ ಬಿಗ್ ಬಾಸ್ ಬಗ್ಗೆನೇ ಹೆಚ್ಚು ಕೇಳೋದು ಆ್ಯಕ್ಚುಲಿ. ಸೊ ಇದೀಗ ಪ್ರತಾಪ್ ಏನಂತ ಇವಾಗ ನಿಮ್ಮ ಶಿಷ್ಯ ಆಗಿ ಸ್ವೀಕರಿಸ್ತೀರಾ ಏನು? ಒಂದೇ ಒಂದು ನಿಮಿಷ ಫಸ್ಟು ಎಲ್ಲ ಬಿಡಿ. ಫಸ್ಟು ಭಾಳ ಪ್ರಾಮಾಣಿಕವಾಗಿ ಒಂದು ಮಾತು ಹೇಳ್ತೀನಿ. ನಮ್ಮ ಸೀಸನ್ನೆಲ್ಲ ಜನ ನಮ್ಮ ಯೋಗ್ಯತೆ ನೋಡಿ ಮಾಡ್ತಾಯಿದ್ರು. ನನಗೆ ಈ ಸೀಸನ್ ಮೇಲೆ ತುಂಬ ಅಂದರೆ ತುಂಬ ಕೋಪ ಬಂದಿದೆ. ಬಿಗ್ ಬಾಸ್ ಮೇಲಲ್ಲ, ಕಂಟೆಸ್ಟೆಂಟ್ಸು ಮತ್ತು ಅವ್ರು ಮಾಡ್ತಿರೋ ಫೇಕ್ ಪ್ರಮೋಷನ್ ಮೇಲೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ನಿಮ್ಮ ನ್ಯಾಯವಾದವ್ರು ಇದನ್ನು ನೀವು ಹಾಗೆ ಟೆಲಿಕಾಸ್ಟ್ ಮಾಡ್ತೀರಾ ನೋಡಿ. ನಾನು ಅದನ್ನು ಇದೊಂದು ಪ್ರಶ್ನೆ ಕನ್ನಡಿಗರು ನಾನು ಕೇಳೋದಿದೆ, ಲೀಲಾವತಿ ಸಾಧಕಿ ಹೌದೋ ಅಲ್ವೋ ಅಷ್ಟೇ ಕೇಳ್ತಾ ನನ್ನ ಕನ್ನಡಿಗರಿಗೆ. ಹೌದು ಅನ್ನೋದಾದ್ರೆ ನಾನು ಲೀಲಾವತಿ ತೀರ್ಕೊಂಡಿನ ಒಂದು ಪೋಸ್ಟ್ ಹಾಕಿದ್ದೀನಿ. ಅದ್ಭುತ ನಟಿಗೆ ಭಾವಪೂರ್ಣ ವಿದಾಯ. ನನ್ನ ಕರಿಯರ್ಲಿ ಫಸ್ಟ್ ಯಾರದೋ ಸಿನಿಮಾದಲ್ಲಿ ನಿಮ್ಮ ಹತ್ರ ಸೇರಿದ್ದೆ ಅನ್ನೋ ಥರದಲ್ಲಿ ಏನೋ ಒಂದು ಪೋಸ್ಟ್ ಹಾಕಿದ್ರೆ ಈ ಕಾಮೆಂಟ್ ಹಾಕ್ಬೇಕು ಹೇಳಿ, ಏನು ಹಾಕಬೇಕು? ಒಂದು ಲೀಲಾವತಿಗೆ ಸಂತಾಪ ಹಾಕಬೇಕು, ಇಲ್ಲ ಇವೆಲ್ಲ ಬಿಟ್ಟು ಹಾಕ್ತಾ ಇದ್ದಾರೆ ಗೊತ್ತಾ? ಗುರು ಅದು ಪಕ್ಕಕ್ಕಿಡು ಗುರು, ಡ್ರೋನ್ ಪ್ರತಾಪ್ ಮುಗ್ಧ ಗುರು, ಬಡವ್ರ ಮಗ ಗೆಲ್ಲಬೇಕು. ಲೀಲಾವತಿ ಸತ್ತಿರೋ ಸಾವು ನೋವನ್ನು ನಾನು ಅನುಭವಿಸ್ಬೇಕು. ಆಯಮ್ಮ ಅಪ್ರತಿಮ ಸಾಧಕಿ. ತೀರ್ಕೊಳ್ಳೋಕ್ಕೂ ಮುಂಚೆ ಅವರು ನಮ್ಮ ಕನ್ನಡಿಗರಿಗೆ ಅಂತ ಒಂದು ಆಸ್ಪತ್ರೆ ಕೊಟ್ಟಿದ್ದಾರೆ. ಬದುಕಿದ್ರೆ ಹಂಗೆ ಬದುಕಬೇಕು. ಆಯಮ್ಮನ ಒಂದು ಸಣ್ಣ ಕಾಲು ದುಡುಗು ಸಮ ಇಲ್ಲ. ಬಂದೀಗೆಲ್ಲ ಈ ರೇಂಜಿಗೆ ಫೇಕ್ ಪ್ರಮೋಷನ್ಸಾ? ಅಲ್ಲಪ್ಪ, ನಾನು ಲೀಲಾವತಿ ಸಾವನ್ನು ಅನುಭವಿಸ್ಬೇಕು. ಈ ನನ್ನ ಮಕ್ಕಳು ಬಂದು ಯಾರು ಹೇಳೋಕ್ಕೆ ನಂಗೆ ಪ್ರಮೋಷನ್ಸ್? ಅವರು ಅಲ್ಲಿ ಕೂತ್ಕೊಂಡು ಏನೇ ಕಾಮೆಂಟ್ ಹಾಕಲಿ, ಅಲ್ಲಿ ಕೂತ್ಕೊಂಡು ಅಯೋಧ್ಯೆ ರಾಮ ಮಂದಿರ ಇನಾಗ್ರೇಷನ್ ಅಂತ ಹಾಕಿದ್ರೆ ಕೆಳಗಡೆ ಗುರು ಅದು ಪಕ್ಕಕ್ಕಿಡು ಗುರು, ಇವಳು ಹೆಣ್ಣು, ಇವಳು ಗೆಲ್ಲಬೇಕು ಗುರು. ಏನಿವೆಲ್ಲ ಎಲ್ಲ ನಮ್ಮ ಪೋಸ್ಟ್ಗೆಲ್ಲ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಎಲ್ಲದೂ ಅದೇ ಆಗೋದ್ರೆ ಬದುಕೋದು ಹೇಗೆ ನಾವು? ಅಲ್ಲಪ್ಪ, ಇನ್ನು ಯುದ್ಧ ಗೆಲ್ಲಕ್ಕೆ ಹೋಯ್ತವ್ರು ಅವರು, ಕಾಶ್ಮೀರ ಕಾರ್ಗಿಲ್ ಯುದ್ಧ ಗೆಲ್ಲಕ್ಕೆ ಹೋಯ್ತವ್ರ. ನಾವು ಅದೇ ಆಡ್ ಬಂದಿದ್ದೀವಪ್ಪ. ಇಂಥ ಫೇಕ್ ಪ್ರಮೋಷನ್ಸ್ ಯಾವುದು ಇದೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಫಸ್ಟು ಹಿರಿಯ ಸಾಧಕರನ್ನ ಗೌರವಿಸೋದು ಇದ್ಬಿಡ್ಬೇಕು. ಇಟ್ಸ್ ಅ ಸೀರಿಯಸ್ ವಾರ್ನಿಂಗ್ ಇದು ಯಾರಿಗಾದ್ರೂ ಅಷ್ಟೇ. ಅಲ್ಲರಪ್ಪ, ಲೀಲಾವತಿ ತೀರ್ಕೊಂಡು ಆಮೇಲೆ ಹಿರಿಯ ನಟಿ ಹೇಮಾ ಚೌಧರಿ ಆಸ್ಪತ್ರೆಗೆ ಅಂತ ಹಾಕಿದ್ರೆ ತೀವ್ರ ಅಸ್ವಸ್ಥ ಅಂತ. ಅಮ್ಮ ಎಂತೆಂಥ ಸಿನಿಮಾ ಮಾಡೋರೆ. ಗಟ್ವಾಣಿ ಹೆಣ್ಣು ಅಂದ್ರೆ ಆ ಥರ ಇರಬೇಕು ಪಾತ್ರಗಳು. ಹಂಗೆ ಅಂತ ಅದು ಹಾಕಿದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಬಂದು ಗುರು ಇವ್ನು ಮುಗ್ಧ ಗುರು, ಬಡವ್ರ ಮಗ ಗುರು, ಗೆಲ್ಲಬೇಕು ಗುರು. ಅಲ್ಲ, ಗೆಲ್ಲಬೇಕು ಅನ್ನೋದಕ್ಕೆ ಅದ ಮಾನದಂಡ. ಏನರಪ್ಪ ನಿಮಗೆ ಬಂದಿರೋದು ರೋಗ ಮುಂಡೆವ? ಎಂತೆಂಥವ್ರೋ ಸಾಯ್ತಾರೆ, ನೀವು ಇನ್ನೂ ಯಾಕೆ ಸತ್ತಿಲ್ಲ? ನೀವು ಫೇಕ್ ಮೊದಲು ಆಟನ, ಬಿಗ್ ಬಾಸ್ ಆಟನ ಕನ್ನಡಿಗರು ಡಿಸೈಡ್ ಮಾಡೋರು. ನಮ್ಮ ಸೀಸನ್ನೆಲ್ಲ ಯಾಕೆ ನೀವು ಈಗ ಒಂದು ಪದ ಹೇಳಿದ್ರೆ ನೆನಪಿದೆಯಾ ನಿಮಗೆ? ಬಿಗ್ ಬಾಸ್ ಅಂದರೆ ಪ್ರಥಮ ನೆನಪು ಬರುತ್ತೆ. ನಮ್ಮ ಸೀಸನ್ನ ಜನ
ಕೈಯಿಂದ ದುಡ್ಡು ಕೊಟ್ಟು ಗೆಲ್ಸವ್ರೆ, ಜನ ಕೈಯಿಂದ. ಈಗ ಏನಿದ್ರು ಏಜೆನ್ಸಿ ಗುರು, ಇವ್ನು ತೊಳು ಗುರು, ಇವ್ನು ಎಂಥ ನನ್ನ ಮಗ ಗುರು, ಇದೆಲ್ಲ ಹಾಕ್ಸಿ ಒಪಿನಿಯನ್ ಬಿಲ್ಡ್ ಮಾಡ್ತಾರೆ. ಬಿಗ್ ಬಾಸ್ ನಂತರ ಒಂದು ಜೀವನ ಇದೆ ಕಣ್ರಪ್ಪ. ಈ ರೀತಿ ಫೇಕ್ ಪ್ರಮೋಷನ್ ಮಾಡಿಸಿ ಬದುಕಬೇಡ್ರು. ಏನು ಒಂದು ಆಟ ಅಷ್ಟೇ ಅದು, ಗೆಲ್ಲೋ ಬರದಲ್ಲಿ ಈ ಹಂತಕ್ಕೆ ಹೋಗೋದು, ಇಷ್ಟು ವಿಕೃತತೆ. ದೇವರೇ, ನನಗೆ ತಲೆ ಚಿಟ್ಟಿಡಿ. ಆಮೇಲೆ ಆ ರೇಂಜಿಗೆ ನಾವು ಏನೇ ಪೋಸ್ಟ್ ಹಾಕಲಿ, ಆಮೇಲೆ ಯಾವುದೋ ಚಾನಲ್ ಯಾವುದೋ ಅಯೋಧ್ಯೆ ರಾಮ ಮಂದಿರ ಇನಾಗ್ರೇಷನ್ ರೀ, ಅಲ್ಲ 550 ವರ್ಷಗಳ ಶ್ರಮ ಇದೆ, 550 ವರ್ಷಗಳ ಶ್ರಮ ಇದೆ ರೀ. ಅಯೋಧ್ಯೆ ರಾಮ ಮಂದಿರ ಎಲ್ಲರೂ ರಾಮ ಮಂದಿರ ಓಪನ್ ಆಯಿತು ಒಂದು ಸಂಭ್ರಮ ಪಡೆದಲ್ಲ ಅದು. ಆ ದಿನ ಆ್ಯಕ್ಚುಲಿ ಆಗಬೇಕಾರ್ದೇನೆಂದರೆ ಅಷ್ಟು ವರ್ಷದಿಂದ ಸಾವಿರಾರು ಜನ ತೀರ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಬಲಿದಾನ ಮಾಡಿ ಅವ್ರನ್ನ ಸ್ಮರಿಸೋ ದಿನ ಇದು. ನಮ್ಗೆ ರಾಮ ಮಂದಿರ ಕೊಟ್ಟಿದ್ದಾರೆ, ಅವ್ರನ್ನ ಸ್ಮರಿಸೋ ದಿನ. ಅಲ್ಲಿ ರಾಮ ಮಂದಿರಕ್ಕೋಸ್ಕರ ಸಾವಿರಾರು ಜನ ಪ್ರಾಣ ಬಿಟ್ಟವ್ರು ಅದನ್ನ ನೋಡ್ತಾ ಇದ್ದಾರೆ ಕೂತ್ಕೊಂಡು. ಗುರು ಅದು ಪಕ್ಕಕ್ಕೆ ಕೊಡುಗ್ರು, ಇವನಿಗೆ ಸಪೋರ್ಟ್ ಮಾಡೋ ಗುರು ಅಂತ ಕಾಮೆಂಟ್ ಹಾಕೋದು. ಮಾಡ್ಬೇಕಾ ನಾನು? ಏನು ಇವರಪ್ಪ ನನ್ನ ಕೆಲಸಕ್ಕೆ ಪ್ರಥಮ್ ಅವರೇ, ಎಷ್ಟು ಮೆಸೇಜಸ್ ಬಂದಿರೋ? ನನಗೆ ಟ್ಯಾಗ್ ಮಾಡಿ ಪ್ರಾಣ ತಿಂತಾರ್ರಿ ರೀ. ಈಗ ಒಂದು ನಿಮಿಷ, ನನಗೆ ಜಡ್ಜ್ಮೆಂಟ್ ಇದೆ ಅಲ್ವೇನ್ರಿ? ನಾನು ಯಾರನ್ನು ನೋಡಬೇಕು, ಯಾರಿಗೆ ಓಟ್ ಹಾಕಬೇಕು, ಯಾರ ಪರವಾಗಿ ನನ್ನ ಮನಸ್ಸಲ್ಲಿ ಇರುತ್ತಲ್ವ ಜಡ್ಜ್ಮೆಂಟು, ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ. ನೀನು ಯಾವನು ಫೇಕ್ ಪ್ರಮೋಷನ್ ಮಾಡಿ ನನ್ನನ್ನು ನಂಬಿಸೋಕ್ಕೆ? ನೀವು ಹಂಗೆಲ್ಲ ನನಗೆ ಹಿಂಸೆ ಮಾಡಬೇಡಿ. ಅಲ್ಲಿ ಏನೋ ಅಲ್ಲಿ ರಾಮ ಮಂದಿರ ನ್ಯೂಸ್ ನೋಡ್ತಾ ಇರ್ತೀವಿ, ಅಲ್ಲಿ ಕೂತ್ಕೊಂಡು ರಾಮ ಮಂದಿರದ ಏನೋ ಅಲ್ಲಿ 550 ವರ್ಷಗಳ ನೋವಿದೆ, ಸಾವಿರಾರು ಜನರ ಪ್ರಾಣ ಇದೆ, ಪ್ರಾಣತ್ಯಾಗ ಇದೆ, ಜೀವನ ತ್ಯಾಗ ಮಾಡಿದ್ದಾರೆ. ಅದನ್ನು ಕುಟ್ಕೊಂಡು ಹಾಕ್ತಾ ಇದ್ದಾರೆ. ಕೆಳಗಡೆ ಕಾಮೆಂಟ್, ಗುರು ಇವನು ಮುಗ್ಧ ಗುರು, ರಾಮ ಮಂದಿರದ ಪಕ್ಕಕ್ಕಿಡು ಗುರು, ಲೀಲಾವತಿ ಓದ್ರೋಯ್ತು ಪಕ್ಕಕ್ಕಿಡು ಗುರು. ಏನು ನನ್ನ ಮಕ್ಕಳು ಹಾಕೋ ಕಾಮೆಂಟ್ ಇವರು? ಲೀಲಾವತಿ ಓದ್ರೋಯ್ತು ಪಕ್ಕಕ್ಕಿಡು ಗುರು, ಈ ವಿಷಯಕ್ಕೆ ಬಾ ಗುರು. ಏನು ಮಾಡೋದು? ಲೀಲಾವತಿ ಮುಖ್ಯನ ಇವ್ರು ಮುಖ್ಯ ನನಗೆ? ಅಲ್ಲ ಹೇಳಿ, ಲೀಲಾವತಿ ಮುಖ್ಯನ ಇವ್ರ ಸಾಧನೆ ಮುಖ್ಯ? ಲೀಲಾವತಿ ಸಾಧನೆಗೆ 1% ಸಮಯ ಇದೀವ ನಾವು? ಹೇಮಾ ಚೌಧರಿ ಹಾಸ್ಪಿಟ್ಲ, ಗುರು ಅದು ಪಕ್ಕಕ್ಕಿಡು, ಮೊದಲು ಇದಕ್ಕೆ ಹಾಕು ಗುರು, ನಿಂದೇನು ಗುರು, ನೀನು ಗೆದ್ದುಬಿಟ್ಟೆ, ಹಂಗೆ ಅವ್ರು ಗೆಲ್ಲಿಸ್ಬೇಕಲ್ವಾ? ನಾನು ಹೇಳಿದ್ರೆ ಗೆಲ್ಲಿಸ್ತಾರೆ. ಇನ್ನು ಕನ್ನಡಿಗರು ನಾನು ಪೇಟೆಂಟ್ ತೊಗೊಂಡಿದ್ದೀನ? ಏನು ಜನ್ಮನ್ರಯ್ಯ ನಿಮ್ಮದು? ಎಂತೆಂಥ ಜನ್ಮ ನಿಮ್ದು? ಎಲ್ಲ ಯಾಕೆ ಬದುಕಿದ್ದೀರಾ? ಎಲ್ರಿಗೂ ಸೇರಿಸಿ ಹೇಳ್ತಾ ಇರೋದು ಫೇಕ್ ಪ್ರಮೋಷನ್ ಮಾಡೋರಿಗೆ. ಆಟದ ವೈಕರ್ಲಿ ಆಡಿ ಹೊರಗಡೆ ಈ ರೇಂಜ್ ಯುದ್ಧ ಮಾಡ್ತಿಲ್ಲ ಕಣೆ. ಇನ್ನೊಬ್ಬ ಕಂಟೆಸ್ಟೆಂಟು ಪಾಕಿಸ್ತಾನದಲ್ಲ ಕಣ, ಅವನು ಪಾಕಿಸ್ತಾನದಲ್ಲ, ಇನ್ಯಾವನು ಸಿರಿಯಾದವನಲ್ಲ, ಅವನು ತಾಲಿಬಾನ್ ಅವನಲ್ಲ. ಈ ರೇಂಜ್ಗ ನೀವು ಅದು ಓಪನ್ ಮಾಡಿ ಪೋಸ್ಟನಲ್ಲಿ, ದೇವರು ಹುಚ್ಚಿಡಿತಾ ಇದೆ ನಮಗೆ. ಅಲ್ಲ ಏನೇ ಒಂದು ಪೋಸ್ಟ್ ಹಾಕಿ ಇವನು ಮುಗ್ಧಾಗ್ರು, ಅದು ಆಮೇಲೆ 10 ಕಣ್ಣೀರು ಹಾಕ್ಬಿಟ್ರೆ ಸಾಕು, ಗೆದ್ದು ಬಿಡಬೇಕು. ಕಣ್ಣೀರು ಗೆಲುವಿನ ಮಾನದಂಡನ? ಆಟದ ವೈಖರಿ ತಾನೆ. ನನ್ನನ್ನು ಒಂದು ಸಲ ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಪ್ರತಿ ಸೀಸನ್ನು ಬಿಗ್ ಬಾಸ್ ಮುಗಿತಾ ಇದ್ದಾಗ ಬಿಗ್ ಬಾಸ್ ಒಂದು ಸಲ ಕೇಳಿದ್ರು ನಮ್ಮ ಸೀಸನ್ಲಿ, ಯಾರಿಗೋಸ್ಕರ ಆಡ್ತೀರಾ ಅಂತ. ಒಂದಷ್ಟು ಜನ ನಾನು ನನ್ನ ಮಗನಿಗೋಸ್ಕರ ಆಡ್ತೀನಿ, ನಾನು ನನ್ನ ಹೆಂಡತಿಗೋಸ್ಕರ ಆಡ್ತೀನಿ, ನಾನು ಇಲ್ಲಿಂದ ಗೆದ್ಕೊಂಡೋಗಿ ಮದುವೆ ಆಗಬೇಕು, ಹೊಸ ಲೈಫ್ ಕಟ್ಕೋಬೇಕು ಆಡ್ತೀನಿ, ನನ್ನ ತಂಗಿಗೋಸ್ಕರ ಆಡ್ತೀನಿ ಅಂದರು. ನನ್ನನ್ನು ಕೇಳಿದ್ರು ಬಿಗ್ ಬಾಸ್, ಪ್ರಥಮ್ ನೀವು ಯಾರಿಗೋಸ್ಕರ ಆಡ್ತಾ ಇದ್ರು? 8 ಗಂಟೆಗೆ ಕನ್ನಡಿಗರು TV ಹಾಕ್ತಾರೆ, ಅವ್ರ ನಂಬಿಕೆಗೆ ಮೋಸ ಆಗಬಾರ್ದು ಅಂತ ಆಡ್ತೀನಿ ಅಂತ ಹೇಳಿದೆ. ಈ ಥರ ಯುನೀಕ್ ಎಕ್ಸ್ಪೆಕ್ಟೇ ಗುರು, ನಮ್ಮನ್ನು ಜನ 8 ಗಂಟೆಗೆ ನೋಡ್ತಾರೆ ಪೀಕ್ ಟೈಮಲ್ಲಿ ಅಂದರೆ ಅದು ನಿನಗೆ ಕೊಡ್ತಿರೋ ಇಂಪಾರ್ಟೆನ್ಸು. ಅವ್ರಿಗೆ ನ್ಯಾಯ ಕೊಡು. ನನ್ನ ಮಗ ನೋಡಬೇಕು, ನನ್ನ ಮಕ್ಳು ಹುಡ್ಬೇಕು, ನನ್ನ ಗಡ್ಡ ಬತ್ತಾನೆ, ನನ್ನ ಹೆಂಡತಿ ಬತ್ತಾಳೆ, ಬರೀ ಇದೆ. ಆದ್ರೆ ಏನ್ರು ಸಿಂಪತ್ ಇವೆಲ್ಲ ಬಿಡ್ರಪ್ಪ. ಪ್ರಥಮ್, ಇನ್ನು ಜನರು ಅಂತ ಹೇಳಿದ್ರೆ ನೀವು ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರಿ. ಸೊ ನೀವು ನೋಡಿದ್ರೆ ಇವಾಗ ದೇವೇಗೌಡರನ್ನ ತಾತ ಅಂತೀರಾ, ಸೊ ಸಿದ್ದರಾಮಯ್ಯಂಗೂ ತುಂಬ ಕ್ಲೋಸ್ ಇದ್ದೀರಾ. ನೆಕ್ಸ್ಟ್ ಏನೋ ಮೈಸೂರಲ್ಲಿ ಅಥವಾ ಮಂಡ್ಯದಲ್ಲಿ ಟಿಕೆಟ್ ತಗೊಂಡು ಪೊಲಿಟಿಕ್ಸ್ಗೆ ಏನಾರು ಬರ್ತೀರಾ? ನಮ್ಮ ತಾಯಣೆಗಳು ಸಿನಿಮಾ ಬಿಟ್ಟು ಇನ್ನೇನೂ ಇಲ್ಲ, ರಾಜಕೀಯ ನಮ್ಮ ದೇವರಾಣೆಗೂ ಇಲ್ಲ. ಬಿಟ್ಬಿಡ್ರಪ್ಪ ನಮ್ಮನ್ನ. ಅಲ್ಲಿ ನಮಗೆಲ್ಲ ಫೇಸ್ ಮಾಡೋಕ್ಕಲ್ಲ. ಒಂದು ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೆ ಕನಿಷ್ಠ 60 ಕೋಟಿ ಬೇಕ್ರಿ. ಈಗ MLA ಎಲೆಕ್ಷನ್ಗೆ 50 ಕೋಟಿ ಬೇಕು, MP ಒಂದು 60ರಿಂದ 75. ಹಂಗೆ ನೋಡಿದ್ರೆ ಸಿದ್ದರಾಮಯ್ಯ ಸರ್ ಅವ್ರು ನಿಮ್ಮ ರಿಲೇಟಿವ್ ಥರನೇ, ಸೊ ರಿಲೇಷನ್. ಸೊ ನೀವು ಏನೋ ಈಗ ಸಿದ್ದರಾಮಯ್ಯನ ಮನೆಯಿಂದಲೇ ಬಂದೆ. ನಂದು ಹೊಸ ಸಿನಿಮಾ ಕೊಕೇನು ಕ್ಲಾಪ್ ಮಾಡಕ್ಕೆ ಬರ್ತಾರೆ. ನಾನು ಅಲ್ಲಿ ಹೋದಾಗ ಎಲ್ಲ ನನ್ನೇ ನೋಡ್ತಾರೆ, ಈ ಪ್ರಥಮ್ ಬಂದವನು ಸಾಹೇಬ್ರ ಮನೆಗೆ, ಪ್ರಥಮ್ ಬಂದವನು ನಿಮ್ಮ ಕೈ ಮುಗಿತೀನಿ. ನಾನು MP ಟಿಕೆಟ್ ಕೇಳಕ್ಕೆ ಬಂದಿಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ ಕೇಳಕ್ಕೆ ಬಂದಿಲ್ಲ, ನಿಗಮ ಮಂಡಳಿ ಕೊಡಿ ಅಂತ ಕೇಳಕ್ಕೆ ಬಂದಿಲ್ಲ, ಕೊಕೇನ್ ಸಿನಿಮಾ ಕ್ಲಾಪ್ ಮಾಡಕ್ಕೆ ಬಂದಿದ್ದೀನಿ ಅಂತ ಕೌರವ್ ವೆಂಕಟೇಶ್ವರನ್ನ ಕರ್ಕೋದೆ. ಎಲ್ಲ ಹಿಂಗೆ ನೋಡ್ತಾರೆ ಅವ್ರ ಮನೆಗೆ ಹೋದ್ರೆ. ದೇವರಾಣೆ ನಮ್ಗೆ ಅದಿಲ್ಲ ಕಂಡ್ರು, ನಮಗೆ ಕೊಟ್ಟರು ಗೆಲ್ಲೋಕ್ಕಾಗಲ್ಲ, ಗೆಲ್ಲೋ ಆಸಕ್ತಿ ಇಲ್ಲ. ಫಸ್ಟ್ ಆಫ್ ಆಲ್ ದೇವರಾಣೆ ನನಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ. ಬಿಟ್ಬಿಡಿ ನಮ್ಮನ್ನ, ಚೆನ್ನಾಗಿ ಎಲ್ಲೋ ಇದು ಬಿಟ್ಬಿಡ್ರಯ್ಯ, ನಮ್ಮನ್ನ ಯಾಕ್ರೋ ಹಿಂಸೆ ಕೊಡ್ತೀರಾ? ಪ್ರಥಮ್, ನೀವು ಇನ್ನು ಪ್ರತಾಪ್ನ ನಿಮ್ಮ ಶಿಷ್ಯ ಆಗಿ ಸ್ವೀಕರಿಸ್ತೀರಾ ಹೇಗೆ? ಅಯ್ಯೋ, ಯಾರು ಗುರು ಅಲ್ಲ, ಯಾರು ಶಿಷ್ಯ, ಎಲ್ಲರೂ ಬೆಳ್ಕೊಂಬಿಟ್ಟಿದ್ದಾರೆ ಬಿಡಿ. ಯಾರು ಗುರು ಆಗೋಕ್ಕಾಗಲ್ಲ. ಈಗ ನೋಡ್ತಿಲ್ವಾ, ಈಗ ಫಾರ್ ಎಕ್ಸಾಂಪಲ್ ಈ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ನೋಡಿದ್ರೆ ಗೊತ್ತಾಯ್ತು ಯಾರು ಗುರು ಅಂತ. ಬಿಡಿ, ಯಾರು ಗುರು ಅಲ್ಲ, ಎಲ್ಲರೂ ಅವ್ರ ಸಾಮರ್ಥ್ಯದಿಂದ ಬಂದಿದ್ದಾರೆ. ಹೇಗೆ ಆಡ್ತಿದ್ದಾರೆ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್? ಒಂದು ಕರೆಕ್ಟಾಗಿ ತಿಳ್ಕೊಂಬಿಡಿ, ಅಲ್ಲಿ ಹೋಗಿರೋ 16 ಜನ 17 ಜನ ಗೆಲ್ಲೋಕೆ ಯೋಗ್ಯತೆ ಇರೋರು ಹೋಗಿರ್ತಾರೆ. ಯಾರೇ ಗೆದ್ರು
ಸೋತಿರೋರ್ಗಿಂತ ಒಂದು 5 ಓಟ್ ಜಾಸ್ತಿ ಬಂದಿರ್ಬೋದು ಅಷ್ಟೇ. ದಯವಿಟ್ಟು ನೀವೆಲ್ಲ ಅನ್ಕೊಳಕ್ಕೆಲ್ಲ ಹೋಗಬೇಡಿ. ನಾನು ಒಬ್ಬರನ್ನ ಗುರು ಆಗೋದು ಅಥವಾ ಯಾರಿಗೂ ಗುರು, ಈಗಿನ ಕಾಲದಲ್ಲಿ ಗುರು ಆದರೆ ಗುರುದಕ್ಷಿಣೆ ಕೊಡಬೇಕು, ಅವ್ರೇನು ಕೊಡ್ತಾರೆ? ನಾನು ಗುರುದಕ್ಷಿಣೆ ಅವ್ರು ಕೇಳೋದು ಇಲ್ಲ, ಅವ್ರು ಏಕಲವ್ಯನೂ ಅಲ್ಲ, ನಾನು ದ್ರೋಣಾಚಾರ್ಯನಲ್ಲ. ಇದು ಪ್ರತಾಪ್ ಒಳ್ಳೇದಾಗಲಿ, ಚೆನ್ನಾಗಿ ಆಡ್ತಾ ಇದ್ದಾರೆ, ಗೆಲ್ಲಿ. ಯಾರು ಕನ್ನಡಿಗರ ಮನಸ್ಸನ್ನು ಗೆಲ್ತಾರೋ ಅವ್ರು ಗೆಲ್ಲಿ. ನಾನು ಒಬ್ಬರ ಪರ ಹೇಳಲ್ಲ. ಅಲ್ಲಿರುವ ವಿನಯ್ ಇರ್ಬೋದು, ಸಂಗೀತ, ಪ್ರತಾಪ್, ತುಕಾಲಿ. ನೋಡಿ, ನಂಗೆ ತುಕಾಲಿದೊಂದು ಖುಷಿ. ತುಕಾಲಿ ಕೂಡ ಬಿಗ್ಗೆಸ್ಟ್ ಎಂಟರ್ಟೈನರ್ ಈ ಸೀಸನ್. ತುಕಾಲಿ ಇಲ್ಲದೇ ಇರೋ ಕೂಡ ಸೀಸನ್ ಇಮ್ಯಾಜಿನ್ ಮಾಡ್ಕೊಳಕ್ಕಾತ. ಬಟ್ ಪ್ರಮೋಷನ್ ಯಾರು ಪೇ ಮಾಡ್ತಾರೋ ಅವ್ರಿಗೆ ಮಾತ್ರ ಒಂದು ಒಲವು ಬಿಲ್ಡ್ ಮಾಡ್ತಾ ಇದ್ದಾರೆ. ಇದು ದುರಂತ ಈ ಸೀಸನ್ದು. ಯಾವ ಸೀಸನ್ಲು ಇಷ್ಟು ವಿಕೃತತೆ ಇಲ್ಲ. ಪಾಪ ಅವ್ರು ಶೋ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಯಾರು ಪೇ ಮಾಡ್ತಾರೆ ಅವ್ರಿಗೆ ಮಾತ್ರ ಫ್ಯಾನ್ಸ್ ಬರ್ತಾರೆ ಅಂದರೆ ಹೆಂಗಿದು? ಜನನ ಕೊಂಡ್ಕೊತಾ ಇದ್ದಾರೆ ಅಂತ ಆಯಿತು. ಅಭಿಮಾನನ, ಕಾಮೆಂಟ್ಸ್ನ, ಲೈಕ್ಸ್ನ, ಪೋಸ್ಟ್ಗಳನ್ನ ಕೊಂಡ್ಕೊಂಡು ಹಾಕ್ಸರ್. ಈಗ ಫಾರ್ ಎಕ್ಸಾಂಪಲ್ ತುಕಾಲಿ ಇಲ್ದೇ ಈ ಸೀಸನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸುಮ್ಮನೆ. ಹೌದಾ? ತುಕಾಲಿಗೆ ಯಾಕೆ ಫ್ಯಾನ್ ಪೇಜ್ ನಿಮ್ಗೆ ಇಷ್ಟ ಆದರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಅಟ್ಲೀಸ್ಟ್ ಫನ್ ಅನ್ಸ್ತು. ಮತ್ತು ಯಾಕೆ ಅವ್ರಿಗೆ ಯಾಕೆ ಬರಲ್ಲ ನಿಮ್ಮ ಸೀಸನ್ಲಿ? ಅಲ್ಲ, ಒಂದು ಪ್ರಶ್ನೆ ನಾನು ಹೇಳ್ತಾ ಇರೋದು. ವಿನಯ್ ಅಗ್ರೆಷನ್ ಅಂತಾರೆ, ಅದನ್ನು ಆಮೇಲೆ ಮಾತಾಡ್ತೀನಿ. ಸಂಗೀತ ಅದು, ವಿನಯ್ದು, ಡ್ರೋನ್ ಎಲ್ಲವನ್ನೂ ಪಕ್ಕಕ್ಕಿಡಿ. ನಂದೊಂದು ಪ್ರಶ್ನೆ. ಪ್ರತಿ ವೀಕೆಂಡ್ ಸುದೀಪ್ ಸರ್ ಬಂದಾಗ ಅರ್ಧ ಗಂಟೆ ತುಕಾಲಿ ಜೊತೆ ಒಂದು ಸಂಭಾಷಣೆ ನಡೆಸ್ತಾರೆ. ಅಷ್ಟೆಲ್ಲ ನಡೆದು ಅಷ್ಟೆಲ್ಲ ಎಂಟರ್ಟೈನ್ ಮಾಡಿದಂತಹ ವ್ಯಕ್ತಿನ ಒಂದು ಫ್ಯಾನ್ ಪೇಜ್ ಬರಲ್ಲ ಅಂದರೆ ಎಲ್ಲವೂ ಪೇಯ್ಡ್ ತಾನೀಗ. ನಿಮ್ಮ ಪೇ ಮಾಡಿ ನಿಮ್ಮನ್ನು ಗೆಲ್ಲಬೇಕಾ? ನಾನು ನಿಮ್ಮನ್ನು ಪೇ ಮಾಡಿ ಗೆಲ್ಲಬೇಕಾ? ಅದರ ಅಗತ್ಯ ಇಲ್ಲ. ಸೊ ಈಗ ಏನಾಗಿದೆ ಅಂದರೆ ಒಪಿನಿಯನ್ ಬಿಲ್ಡ್ ಮಾಡೋ ಪ್ಲ್ಯಾಟ್ಫಾರ್ಮ್ ಆಗ್ತದೆ ಸೋಷಿಯಲ್ ಮೀಡಿಯಾ. ದಯವಿಟ್ಟು ಅದು ಆಗೋದು ಬೇಡ. ಓಕೆ, ಇನ್ನು ಈ ಸೀಸನಲ್ಲಿ ಹೆಚ್ಚು ಗಮನಿಸೋದಂದರೆ ಒಂದು ಟಾಸ್ಕಲ್ಲಿ ಸಂಗೀತ ಮತ್ತು ಪ್ರತಾಪ್ ಆಚೆ ಹೋಗಿ ಬರ್ತಾರೆ. ಅದಾದ ನಂತರ ಅವರಿಗೆ ಗೇಮ್ ಪ್ಲ್ಯಾನ್ ಗೊತ್ತಾಗಿರುತ್ತೆ. ಬಿಕಾಸ್ ಬಿಗ್ ಬಾಸ್ ಶಶಿ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನಾನು ಆಚೆ ಹೋದಾಗ ನಂಗೆ ಕೆಲವೊಂದು ಇನ್ಪುಟ್ ಸಿಕ್ತು, ಅದಾದಮೇಲೆ ನನಗೆ ಆಡೋದು ಈಸಿ ಆಯಿತು, ನನಗೆಲ್ಲದೂ ಗೊತ್ತಾಯಿತು. ಸೊ ನಾನು ಆಚೆ ಅವ್ರು ಏನು ಹೇಳಿದ್ರು ಅದನ್ನು ತಿಳ್ಕೊಂಬಂದು ಮನೆಯಲ್ಲಿ ಸ್ಟ್ರಾಟಜಿನ ಪ್ಲ್ಯಾನ್ ಮಾಡೋದಕ್ಕೆ ಸುಲಭ ಆಯಿತು ಅಂತ ಹೇಳಿ. ಆಮೇಲೆ ಬಿಗ್ ಬಾಸ್ ಕೂಡ ಪುಷ್ ಕೊಡ್ತಾ ಇದ್ದಾರೆ ಸಂಗೀತ ಮತ್ತು ಪ್ರತಾಪ್ಗೆ. ಇಷ್ಟು ದಿನ ಪ್ರತು ಅಂತ ಹೇಳ್ತಾ ಇರಲಿಲ್ಲ, ಆದರೆ ಇವರಿಬ್ಬರು ಇವಾಗ ಭಾಳ ಚೆನ್ನಾಗಿ ಜೊತೆಯಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಇದೆಲ್ಲ ಒಂದು ಪ್ಲ್ಯಾಂಡು. ಸಂಗೀತ ಮತ್ತು ಪ್ರತಾಪ್ನ ಫೈನಲ್ಸ್ಗೆ ತಗೋಬರೋದು ಬಿಗ್ ಬಾಸ್ದೇ ಒಂದು ಪ್ಲಾನ್ ಆಗಿದೆ ಅಂತ ಹೇಳಿ ಸಾಕಷ್ಟು ಕಾಮೆಂಟ್ಸು ಇದ್ರ ಬಗ್ಗೆ. ಯಾಕಂದರೆ ಫೈನಲ್ ಶಶಿ ವಿಚಾರ ಹೇಳಿದ್ರಿ, ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದ್ದಾರೆ ಅಂತ. ಆದರೆ ಶಶಿ ಏನಾರು ಹೊರಗಡೆ ಇನ್ಪುಟ್ ತೊಗೊಂಬಂದು ನನಗೆ ಅದು ಗೆಲ್ಲೋಕೆ ಈಸಿ ಆಯಿತು, ಹೊರಗಡೆ ಇನ್ಪುಟ್ ನನಗೆ ಸಿಕ್ತು ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ಗೆ ಮಾಡಿದ ಮೋಸ, ದ್ರೋಹ ಆಗುತ್ತೆ ಅದು. ಯಾಕೆಂದರೆ ಹೊರಗಡೆ ವಿಚಾರ ಗೊತ್ತಾಗದೇ ಇದ್ರೆ ಆಟ. ಶಶಿ ಹಂಗೆ ಹೇಳಿದರೆ ಅದು ತಪ್ಪದು. ಯಾರೇ ಆಗಲಿ ಹಂಗೆ ಹೇಳಬಾರ್ದು. ಹೊರಗಡೆ ಯಾಕೆಂದ್ರೆ ಆಟದ ವೈಖರಿನ ಕ್ವಶನ್ ಮಾಡ್ದಂಗೆ ಆಗುತ್ತೆ. ಅಂದರೆ ಬಿಗ್ ಬಾಸ್ನ ಜಿನ್ನಿನಿಟ್ಟಿನ ಪ್ರಶ್ನೆ ಮಾಡ್ದಂಗೆ ಆಗುತ್ತೆ, ಅದರ ಪ್ರಾಮಾಣಿಕತೆನ. ಶಶಿ ಹಂಗೆ ಹೇಳಿಲ್ಲ ಅಂದ್ಕೊಳ್ತೀನಿ. ಅವರು ಕೂಡ ಒಬ್ಬ ವಿನ್ನರ್ ಆಗಿ ಅವ್ರು ಹೇಳಿದರೆ ಅದು ತಪ್ಪದು ಫಸ್ಟ್ ಆಫ್ ಆಲ್. ಯಾಕೆಂದರೆ ಹೊರಗಡೆ ಹೊರಗಡೆ ಹೋಗಿ ಬಂದಮೇಲೆ ನನಗೆ ಅಲ್ಲಿ ಇನ್ಪುಟ್ ಸಿಕ್ತು ಅಂತ ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಇನ್ಪುಟ್ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಶಶಿ ಅವ್ರಿಗೆ ಮಾತು ಹೇಳಿದ್ರೆ ಅದು ಶಶಿ ಹೇಳ್ತಾರೆ ತಪ್ಪದು. ತಪ್ಪು ಹಂಗೆ ಹೇಳ್ಬಾರ್ದು. ಒಂದು ಆಟದ ವೈಖರಿನ ಅನುಮಾನದಲ್ಲಿ ನೋಡೋಂಗಾಗುತ್ತೆ. ಬಿಗ್ ಬಾಸ್ನ ಅನುಮಾನಿಸ್ಬಾರ್ದು ಯಾರು, ಹಂಗೆ ಮಾಡಬಾರ್ದು. ಆ್ಯಂಡ್ ಹೊರಗಡೆ ಹೋದ ತಕ್ಷಣ ಇನ್ಪುಟ್ ಸಿಕ್ತು, ನಾವು ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ, ನಮಗೊಂದು ಇನ್ಪುಟ್ಟು ಸಿಕ್ಕಿಲ್ಲ, ಗೆದ್ಕಬರ್ಲ್ವಾ, ಸಾರಿ ಕ್ಷಮಿಸಿ, ಜನ ಗೆಲ್ಲಿಸ್ಲ್ವಾ. ಗೆಲ್ಲೋದಕ್ಕೆ ಮಾನದಂಡ, ಗೆದ್ದ ಮೇಲೆ ಏನೇನೋ ಹೇಳೋದು ಅದು ಆದಷ್ಟು ತಪ್ಪು. ಶಶಿ ಹಂಗೆ ಹೇಳಿಲ್ಲ ಅಂತ ನಾನು ನಂಬ್ತೀನಿ. ಶಶಿಗೆ ಆ ಮೆಚುರಿಟಿ ಇದೆ. ಬಟ್ ಹೊರಗಡೆ ಹೋಗಿ ಇನ್ಪುಟ್ ತೊಗೊಂಬಂದು ಗೆದ್ದೆ ಅಂದರೆ ಅದು ನಿಮ್ಮ ಗೆಲುವು ಪ್ರಾಮಾಣಿಕವಾದಲ್ಲ ಅಂತಲೇ ಅರ್ಥ ಆಗುತ್ತೆ. ಹಂಗೆ ಹೇಳಬಾರ್ದು. ಯಾಕೆಂದ್ರೆ ಬಿಗ್ ಬಾಸ್ ಆಟದ ವೈಖರಿನ ಯಾರೇ ಟೀಕ್ಸಿದ್ರು ಅವ್ರನ್ನ ವಿರೋಧಿಸೋದ್ರಲ್ಲಿ ಮೊದಲಿಗೆ ನಾನಾಗಿರ್ತೀನಿ. ಇಡೀ ರಾಜ್ಯನೇ ತಿರುಗಿ ಬಿದ್ದರೂ ನಾನು ಅಷ್ಟು ಜನನ್ನು ನಾನು ವಿರೋಧಿಸಿ ನಿಂತ್ಕೊಳ್ತೀನಿ. ಅಷ್ಟು ಜನನೂ ಮೊದಲನೇದು, ಅದು ತಪ್ಪು. ಎರಡನೇ ಪ್ರಶ್ನೆ ತಾವು ಕೇಳಿದ್ದು, ಇಲ್ಲ ಬಿಗ್ ಬಾಸ್ ಯಾರಿಗೂ ಪುಷ್ ಕೊಡಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಯಾರು ಲೋ ಆಗಿರ್ತಾರೋ ಆಟದ ವೈಖರಲ್ಲಿ ಅಲ್ಲೊಂದಷ್ಟು ಹಿನ್ನಡೆಗಳಾಗುತ್ತೆ. ಮಾನಸಿಕವಾಗಿ ಸೋಲ್ತಾರೆ, ಮಾನಸಿಕವಾಗಿ ಹಿನ್ನಡೆ ಆಗುತ್ತೆ. ಸೊ ಆಗ ಅವ್ರಿಗೊಂಚೂರು ಒಂದು ಎನರ್ಜಿ ಕೊಡೋ ಪ್ರಯತ್ನ ಮಾಡ್ತಾರೆ ಬಿಗ್ ಬಾಸ್. ಅವ್ರ ಪರವಾಗಿ ಒಂಚೂರು ಸಪೋರ್ಟಿವ್ ಆಗಿ ಒಂದು ಸುದೀಪ್ ಅವ್ರು ಬಂದಾಗ ಇಲ್ಲ ಯಾಕೆ ಡಲ್ ಆಗಿದ್ದೀರಾ ಅಂತ ಹೇಳ್ತಾರೆ. ಅದನ್ನು ಪುಷ್ ಕೊಟ್ಟರು, ಅವ್ರನ್ನ ಗೆಲ್ಲಿಸಿದ್ರು, ಅವೆಲ್ಲ ತಪ್ಪು. ಆದರೆ ನನಗೆ ಅವ್ರು ಮಾಡಿದ್ರ ಬಗ್ಗೆ ಬೇಜಲ್ಲ, ನಂಗೆ ಕೋಪ ಬರ್ತಾ ಇರೋದು ಇದ್ರ ಬಗ್ಗೆ, ಫೇಕ್ ಪ್ರಮೋಷನ್ಸ್ ಬಗ್ಗೆ. ದಯವಿಟ್ಟು ಫೇಕ್ ಪ್ರಮೋಷನ್ಸ್ ನಿಲ್ಲಿಸಿ. ಪ್ರಥಮ್ ಏನಂತ ಹೇಳಿದ್ರೆ, ಪ್ರತಿಯೊಂದು ಕಂಟೆಸ್ಟೆಂಟ್ ಬಗ್ಗೆನೂ ಒಂದು ನೀವು ಅವತ್ತು ಮನೆ ಒಳಗಡೆ ಹೋಗಿ ಕೊಟ್ಟಂತಹ ಒಂದು ಸಜೆಷನ್ಸ್ ಆಗಿರ್ಬೋದು, ಎಲ್ಲರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡು ನೀವು ಮಾತಾಡ್ತೀರಾ ಪ್ರತಿಯೊಂದು ಕಂಟೆಸ್ಟೆಂಟ್ ಬಗ್ಗೆನೂ. ಇವಾಗ ನೀವು ಅದರಲ್ಲಿ ಸೈಡ್ ಲೈನ್ ಆಗಿರೋದು, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ರಿಹ್ಯಾಬಿಲಿಯೇಷನ್ ಸೆಂಟರಲ್ಲಿ ಇದ್ದಾರೆ ಅಂತ ಹೇಳಿ ಹುಚ್ಚ ವೆಂಕಟ್ ಇದ್ದಾರೆ ಅಂತ. ನೀವೇನಾದರೂ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀರಾ? ಅವ್ರು ಎಲ್ಲಿದ್ದಾರೆ? ಅಥವಾ ಹೋಗಿದ್ದು ಈ ಸೀಸನ್ನಲ್ಲಿ ಗೆಸ್ಟ್ ಆಗಿ ಮೊದಲನೇ ದಿನ 2-3 ದಿನ ಆಟ ಆಡ್ಕೊಂಡಿದ್ದವ್ರಿಗೆ ಎನರ್ಜಿ ತುಂಬಬೇಕಾಯ್ತು. ಯಾರ್ಯಾರು ಎನರ್ಜಿ ಏನು ಅಂತ ಹೇಳ್ಬಿಟ್ಟು ಬಂದೆ. ಅದನ್ನು ಅವ್ರು ಆಟ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಯಾರನ್ನ ಚೆನ್ನಾಗಿ ಆಡಿದವ್ರು ಫೈನಲ್ಸ್ ತನಕ ಬಂದಿದ್ದಾರೆ. ಸೊ ಅವ್ರ ಆಟ ವೈಖರಿ ಚೆನ್ನಾಗಿ ಆಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ರತಾ ಕೂಡ ಚೆನ್ನಾಗಿ ಆಡಿದ್ದಾರೆ. ನಂಗೆ ಇಷ್ಟ ಆಯಿತು, ನಮ್ರತನ ಆಟದ ವೈಖರಿ ಇಷ್ಟ ಆಯಿತು. ಈಗ ಕೂತ್ಕೊಂಡು ನಮ್ರತಾ ಚಮಚ ಹಂಗೆ ಹಾಕಿ ನಂಗೆ ನೋವಾಗುತ್ತೆ. ನನ್ನಲ್ಲಿ ನೋಡುಗರೆ ಇದ್ದಾನೆ, ನನಗೆ ಗೊತ್ತು ಯಾರು ಹೆಂಗೆ ಆಡಿದ್ದಾರೆ ಅಂತ. ನೀನು ಯಾರು ಹೇಳಕ್ಕೆ ನನಗೆ? ನೀನು ಹೇಳಿದ್ದನ್ನು ನಾನು ಯಾಕೆ ನಂಬಬೇಕು? ನನ್ನಲ್ಲಿ ಜಡ್ಜ್ಮೆಂಟ್ ಇಲ್ವಾ? ಹಂಗಾರೆ ನನಗೆ ಆ ಸೆನ್ಸಿಬಿಲಿಟಿ ಇಲ್ವಾ? ನಾನು ಯಾರನ್ನ ಒಪ್ಕೋಬೇಕು? ನಂಗೆ ಆ ಸೆನ್ಸ್ ಅನ್ನೋದಿಲ್ವಾ? ನಾನು ಯಾರನ್ನ ಒಪ್ಕೋಬೇಕು ಆಟದ? ಈಗ ಹೆಂಗಾಗಿದೆ ಅಂದರೆ ಎಲ್ಲ ಪೇಯ್ಡ್ ಪ್ರಮೋಷನ್ ಈ ಥರ ಆಗೋಗಿದೆ. ಒಂದು ಸಂಗೀತ ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೇದಾಗಲಿ.
ಅಕ್ಕ ತಮ್ಮ ಅಂದ್ರಲ್ಲಿ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಬರಲಿ, ದೀದಿಗಳ ಪಾಲನ ದಾದನ್ಗೂ ಒಳ್ಳೇದಾಗಲಿ. ಅಂದರೆ ನಮ್ರತಾ ದೀದಿ, ಸಂಗೀತ ದೀದಿ, ಇನ್ನು ಭಾಗ್ಯ ದೀದಿ, ನೀತು ದೀದಿ ಅನ್ಕೊಂಡು ದೀದಿಗಳ ಪಾಲನ ದಾದನ್ಗೂ ಒಳ್ಳೇದಾಗಲಿ. ಪ್ರತಾಪ್ಗೂ ಕೂಡ ಅವನ ಸ್ಟ್ರಾಟಜಿ ಅದು ತಪ್ಪು ಅಂತ ಹೇಳಲ್ಲ. ನಾನು ಯಾರ್ದು ತಪ್ಪು ಅಂತ ಹೇಳಲ್ಲ. ನಾನು ತಪ್ಪು ಅಂತ ಹೇಳೋದು ಒಂದೇ, ಮಕ್ಕಳ ಫೇಕ್ ಪ್ರಮೋಷನ್ ಮಾಡಿ ಒಪಿನಿಯನ್ ಬಿಲ್ಡ್ ಮಾಡಿ ಎದುರುಗಡೆ ಅವ್ರು ತೇಜೋವಧೆ ಮಾಡಬೇಡಿ. ಹೊರಗಡೆ ಬಂದವರು ಕೂಡ ಕೆಟ್ಟದಾಗಿ ತೋರಿಸ್ತಾರೆ ಅಂದರೆ ಈ ಮಟ್ಟಕ್ಕೆ ಆಗೋಗಿದೆ ಅಂದರೆ ಎಲ್ಲಿಗೋಯ್ತಾ ಇದೆಯಪ್ಪ ನೀವು ಗೆಲ್ಲೋಕೆ? ಏನು ಹಾದಿ ಹಿಡಿತಾ ಇದ್ದೀರಾ ನೀವು? ಅವನು ನಿನ್ನ ಜೊತೆ ಕಂಟೆಸ್ಟೆಂಟ್ ಕಡೆ, ಅವನ ಜೊತೆ 100 ಜನ ಇದ್ದಿದ್ದೀನಿ, 100 ದಿನ ಇದ್ದೀರಾ ಮನೇಲಿ. ಮಕ್ಕಳ ನೀವು ಅಲ್ಲಿ ಕೂತ್ಕೊಂಡು ಅಥವಾ ಅವಳು ಕ್ಯಾರೆಕ್ಟರ್ನೇ ಡ್ಯಾಮೇಜ್ ಮಾಡ್ಕೊಂಡು ಕೂತ್ಕೊಳ್ತಿದ್ರಲ್ಲಪ್ಪ. ಅವ್ನು ಪಾಕಿಸ್ತಾನದವನಲ್ಲ, ನಿನ್ನ ಜೊತೆ ಕನ್ನಡಿಗ, ನಿನ್ನ ಜೊತೆ 100 ದಿನ ಇದ್ದಂತಹ ಒಬ್ಬ ನಟ, ನಟಿ, ಕಲಾವಿದ ಅಥವಾ ಏನೋ ಒಂದು. ಬಟ್ ಫೇಕ್ ಪ್ರಮೋಷನ್ ಯಾಕೆ ಮಾಡ್ತೀರಿ? ಅಲ್ಲ ಗುರು, ಇವ್ನು ಇಂಥವಳು ಗುರು, ಅವಳು ಅಂಥವಳು ಗುರು, ಅವ್ನು ಮುಗ್ಧ ಗುರು, ಇವೆಲ್ಲ ಯಾಕೆ? ನನಗೆ ಗೊತ್ತಾಗಲ್ಲ ಯಾರು ಮುಗ್ಧ ಅಂತ. ಆ ಜಡ್ಜ್ಮೆಂಟ್ ಇಲ್ಲದೆ ಇಲ್ಲಿ ತನಕ ನಾನು ಬನ್ನ. ಆ ಜಡ್ಜ್ಮೆಂಟ್ ಇಲ್ಲದೆ ಕರ್ನಾಟಕದಲ್ಲಿ ಇಷ್ಟು ಜನ ಕನ್ನಡಿಗರು ಬದುಕಿದ್ದಾರೆ. 7 ಕೋಟಿ ಇವ್ರು ಮಾತ್ರ ಪೇಯ್ಡ್ ಪ್ರಮೋಷನ್ ಮಾಡೋರು ಮಾತ್ರ ಶ್ರೇಷ್ಠರು ಅಂತ ಅರ್ಥ ಹಂಗಾರೆ? ಅಲ್ಲ, ಹೇಳಿ, ನನ್ನ ಪ್ರಶ್ನೆ ಇಷ್ಟೇ. ಹೌದಾ? ಹಂಗಾರೆ ಜನಕ್ಕೆ ಜಡ್ಜ್ಮೆಂಟ್ ಇಲ್ಲ ಅಂತನ? ಯಾವ ಮಟ್ಟಕ್ಕೆ ಹೊರಟೋಯ್ತಪ್ಪ ಇದೆಲ್ಲ? ಓಕೆ, ಇನ್ನು ಅದೇ ಕೇಳ್ತಾ ಇದ್ದೆ ನಾನು, ಹುಚ್ಚ ವೆಂಕಟ್ ಅವರು ಏನಾದರೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಏನು ಕತೆ? ನೋಡಿ, ಒಂದು ವಿಷಯ ಹೇಳ್ತೀನಿ ಹುಚ್ಚ ವೆಂಕಟ್ ಬಗ್ಗೆ. ಅವರು ಸ್ವಲ್ಪ ಅಗ್ರೆಷನ್ ಆಗಿ ಆಡಿದ್ರು. ಇವತ್ತಿಗೂ ವೆಂಕಟ್ ಸಿಕ್ಕಿದಾಗ ಬಹಳ ಪ್ರೀತಿ. ನಾನು ಅವ್ರನ್ನ ವೆಂಕಟ್ ಅವ್ರ ಅಂತಲೇ ಹೇಳೋದು. ಹುಚ್ಚ ವೆಂಕಟ್ ಅನ್ನೋ ಪಠಮ್, ಹುಚ್ಚ ವೆಂಕಟ್ ಅನ್ನೋ ಅಂತ ಹೇಳಿದಾಗ ನಾನು ವೆಂಕಟ್ ಅವ್ರ ಅಂತಲೇ ಹೇಳ್ತೀನಿ. ಯಾಕೆಂದರೆ ವೆಂಕಟ್ ಅವ್ರ ಹೆಸರು, ಅವರು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋದ್ರು ಹುಚ್ಚ ವೆಂಕಟ್ ಅಂತ. ಬಟ್ ಇವರೆಲ್ರಿಗೂ ಹೋಲ್ಸರೆ ಅಟ್ಲೀಸ್ಟ್ ಯಾವ ಪೇಯ್ಡ್ ಪ್ರಮೋಷನ್ನು ಮಾಡಿದೆ, ಅಟ್ಲೀಸ್ಟ್ ಅವ್ನಿಗೆ ಯಾರು ಅಪ್ಪಂಗೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನು ಸಿಕ್ಕಿದೆ ಅದು ಅವರು ವೈಯಕ್ತಿಕವಾಗಿ ಗಳಿಸ್ಕೊಂಡಿದ್ದಾರೆ. ಸೊ ಇವತ್ತು ವೆಂಕಟ್ಗೆ ಒಂದು ಅವಕಾಶ ಸಿಗಬೇಕು. ಅವ್ರು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳಿದಾಗ ಪುನರ್ವಸತಿ ಕೇಂದ್ರ ಅದು. ಅವ್ರ ಪಾಪ ಹುಷಾರಾಗ್ಲಿ ಅಂತ ಹಾರೈಸ್ತೀನಿ. ಯಾಕೆಂದ್ರೆ ನಿಮಗೇನಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ ಅಥವಾ ಎಲ್ಲಾದ್ರೂ? ಹೌದಾ, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ನಂಗೆ ಪ್ರತಿದಿನ ಹುಚ್ಚ ವೆಂಕಟ್ ಟಚ್ ಅಲ್ಲಿದ್ದಾರೆ. 2-3 ದಿನಕ್ಕೊಂದ್ಸಲ ಮೆಸೇಜ್ ಮಾಡ್ತಾರೆ. ಯಾವಾಗ ಮಾತಾಡ್ಸಿದ್ರಿ ಲಾಸ್ಟ್? ಒಂದು ವೀಕ್ 10 days ನಂಗೆ ಚೆನ್ನಾಗಿದ್ದಾರೆ. ಯಾಕೆ ನನಗೆ ಇದೊಳ್ಳೆ ಹೆಸರು ಇತ್ತು. ಏನು ಮಾಡಿದ್ರು ಹುಚ್ಚ ವೆಂಕಟ್ಟು? ಅಲ್ಲಪ್ಪ, ಸಮಾಜ ಮಾರಕವಾಗಿರೋರು ಕಿತ್ತೋದ್ ನನ್ನ ಮಕ್ಕಳೆಲ್ಲ ಇಲ್ಲಿ ಓಡಾಡ್ಕೊಂಡಿದ್ದಾರೆ. ಅಪ್ಪ ಏನೋ ಒಂಚೂರು ಅಗ್ರೆಷನ್ ಆಗಿ ಮಾತಾಡಿದ್ರು, ವಿಚಿತ್ರವಾಗಿ ಆಡ್ತಿರೋ, ತನ್ನ ಬಾಡಿ ಲ್ಯಾಂಗ್ವೇಜ್ ವಿಚಿತ್ರವಾಗಿ ಕ್ಯಾರಿ ಮಾಡಿದ್ರು, ಅದಂಗೆ ಆಯ್ತು. ಸರಿ, ಅದು ಹಿಡ್ಕೊಂಡು ಯಾಕೆ ಆತನ ಡ್ಯಾಮೇಜ್ ಮಾಡ್ತೀರಾ? ಇಲ್ಲಿರೋ ಫೇಕ್ ಪ್ರಮೋಷನ್ಗಿಂತ ಹುಚ್ಚು ನನ್ನ ಮಕ್ಕಳಲ್ಲ ಆತ. ಆ ಅಪ್ಪ ಏನೋ ಹಂಗೆ ಆಡಿದ್ದಾರೆ. ಆ ಅಪ್ಪನ ವೇ ಆಫ್ ಟಾಕಿಂಗ್ ಹಂಗಿದೆ. ನಿಮ್ಗೆ ಸ್ಟಾರ್ಟಿಂಗ್ ಅದೇ ಹುಚ್ಚ ವೆಂಕಟ್ನ ಜನ ಎತ್ಕೊಂಡು ಮೆರೆಸಿಲ್ಲ ಫಸ್ಟ್ 3 weeks. ಎಲ್ಲೋ ಒಂಚೂರು ಬೇಜಾರಾಗಿದ್ದಾರೆ, ಮನುಷ್ಯ ಲೋ ಆಗಿದ್ದಾರೆ. ವಾಪಸ್ ಬರಲಿ. ಈಗಿನ ಆ ಅಪ್ಪಂಗೆ ಏನು ಗೊತ್ತಾ, ಈಗಿನ ನಾಟಕೀಯ ಪ್ರಪಂಚದಲ್ಲಿ ಹೆಂಗಿರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈಗ ಹೆಂಗಾಗಿದೆ ಅಂದರೆ, ಒಂದು ಟೀಸರ್ ರಿಲೀಸ್ ಆಗುತ್ತೆ, 1 hourಗೆ 2 million ವ್ಯೂಸ್ ಅಂತ ಹಾಕ್ಬಿಡ್ತಾರೆ. 2 million ಅಂದರೆ 20 ಲಕ್ಷನ. 20 ಲಕ್ಷನ ಇನ್ನು ಕತ್ತೆ ಕಾಯ್ತಾ ಕೂತಿರ್ತಾರೆ. 20 ಲಕ್ಷನ ಈ ಟೀಸರ್ ಬರ್ತದೆ ಅಂತ ಹಿಂಗೆ ಹಿಡ್ಕೊಂಡು ಕೂತಿರ್ತಾರ. ಬಂದ್ಬಿಟ್ಟೈತೆ 20 ಲಕ್ಷ ನೋಡ್ಬಿಟ್ಟು ವಾವ್ ಸೂಪರ್ ಗುರು, ಅಲ್ಟಿಮೇಟ್ ಗುರು. ಬರೀ ಫೇಕ್ ಕಾಮೆಂಟ್ಸು. ಏನು ಒಟ್ಟುಕೊಂಡು ಅಲ್ರಪ್ಪ. ಮೊನ್ನೆ ನಿಮ್ಗೆ ಹೇಳಬಾರ್ದು ಎಂಥ ದರಿದ್ರ ವ್ಯವಸ್ಥೆಗೆ ಹೋಗಿದೆ ಗೊತ್ತಾ ನಮ್ಮ ಕನ್ನಡ ಚಿತ್ರರಂಗ. ಹುಟ್ಟುಹಬ್ಬ ಅನ್ನೋದೊಂದು ಎಮೋಷನ್ನು, ಬರ್ತಡೇ ಅನ್ನೋದೊಂದು ಎಮೋಷನ್ನು. ಆ ಬರ್ತಡೇಗೆ ಇತ್ತೀಚೆಗೆ ಯಾವುದೋ ಒಬ್ಬ ನಟ, ನನ್ನ ಹೆಸರು ಹೇಳಲ್ಲ, ಬರ್ತಡೇಗೆ ಜನ ಬರ್ತಾರೆ ಅಂತ ಕಾದವನು ಪುಣ್ಯಾತ್ಮ ಬಂದಿಲ್ಲ. ರಾತ್ರಿ ಆಯಿತು ಬಂದಿಲ್ಲ. ಅಣ್ಣ ಬೆಳಗ್ಗೆ ಬರ್ತಾರಣ್ಣ, ಬೆಳಗ್ಗೆ ಎಲ್ಲರಿಗೂ ನಾನ್ ವೆಜ್ ಆರ್ಡರ್ ಮಾಡಿಬಿಟ್ಟವ್ರು ಬಂದಿಲ್ಲ. ಮಧ್ಯಾಹ್ನ ಬಂದಿಲ್ಲ. ಮಧ್ಯಾಹ್ನದಷ್ಟು ಬರದೇ ಇದ್ದದಕ್ಕೆ ಯಾರ್ದೋ ಜೂನಿಯರ್ಸ್ ಏಜೆಂಟ್ ಇರ್ತಲ್ಲ, ಅವ್ರಿಗೆ ಫೋನ್ ಮಾಡಿ 1200 ಜನ ಜೂನಿಯರ್ಸ್ನ ಕರೆಸಿ ಮಾಧ್ಯಮ ಎಲ್ಲ ಬರ್ತಾವ್ರು. ಮಾಧ್ಯಮ ಮುಂದೆ ಅಣ್ಣಂಗೆ ಜೈನ್ ಕೂಗಿಸ್ಕೋಬೇಕು ಅಂತ ಕೂಗಿಸ್ಕೋದು. ಎಂಥ ಈಗ ಬರ್ತಡೆಗೂ ಜೈ ಹುಟ್ಟುಹಬ್ಬಕ್ಕೆ ಹ್ಯಾಪಿ ಬರ್ತಡೇ ಅಂತ ಕರ್ಸ್ಕೊಳಕ್ಕೆ ಜನ ಕರ್ಸ್ಕೊತಾರೆ. ನಾಳೆ ಸತ್ತಾಗಳಕ್ಕೆ ಜನ ಇಲ್ಲ. ಅದಕ್ಕೂ ದುಡ್ಡು ಕೊಟ್ಬಿಟ್ಟು ಲಾರಿ ಕರ್ಸ್ಕೊಬರ್ತಾರೆ ಗೊತ್ತಾ, ತಮಿಳ್ನಾಡಲ್ಲ ಆಂಧ್ರ ಪ್ರದೇಶ ಮಾಡ್ತಾರಂತೆ. ಕರ್ಕೊಂಬಂದು ಸತ್ತಾಗಳಕ್ಕೆ ಜನ ಇಲ್ಲ ಅಂತ ಕರ್ಸ್ಕೊಳ್ತಾರೆ. ಈ ಮಟ್ಟಕ್ಕೆ ಹೊರಟೋಯ್ತು ನಮ್ಮ ಚಿತ್ರರಂಗ. 3rd class ವ್ಯವಸ್ಥೆಗೆ ಹೋಗಿಸ್ತಾ ಇದ್ದಾರೆ. ಎಲ್ಲ ಫೇಕ್ ಪ್ರಮೋಷನ್ನು, ಪೇಯ್ಡ್ ಪ್ರಮೋಷನ್, ಇವೆಲ್ಲ ಬಿಡ್ರು. ಯೋಗ್ಯತೆ ಅನ್ಸಾರ ಅದು ಏನಿರುತ್ತೆ ಅಷ್ಟೇ ಕಂಡ್ರು. ಒಂದು ಯೋಗ್ಯತೆ 5 ನಿಮಿಷಕ್ಕೆ 5 million ವ್ಯೂ, ಅಲ್ಲ ಅರ್ಧ ಗಂಟೆಗೆ 5 million ವ್ಯೂ ಅಂತ ಹಾಕ್ತಾರೆ. 5 million 50 ಲಕ್ಷನ ರೀ. 50 ಲಕ್ಷನ ಎಲ್ಲ ಕೆಲಸ ಬಿಟ್ಟು ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ 50 ಲಕ್ಷ ಅಂದ್ರೆ ಫೋನೇ ಇಲ್ಲ ರೀ. 5 million+ ವ್ಯೂಸ್ ಇನ್ half an hour ಅಂತ ಯಾವುದೋ ಒಂದು ಟೀಸರು ಹಾಕೊಂಡು ಕೂತಿದ್ರು ಮೊನ್ನೆ. ಹಾಳಾದವ್ರಿಗೆ ಇದು ಯಾವ ಮಟ್ಟಕ್ಕೆ ತಗೊಂಡು ಹೊಟ್ಟೋಗ್ತಾರೆ. ನಮಗಂತೂ ಹಿಂಸೆ ಆಗೋಗಿದೆಪ್ಪ ಈ ಸಲದ ಬಿಗ್ ಬಾಸ್ ಫಿನಾಲೆಗೆ. ಸೊ ಪ್ರಥಮ ಅವರೊಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕಿದ್ದಾರೆ ಅಂತ ಹೇಳಿ, ಯಾವ ಸಾಂಗು ಎಲ್ಲ ಪ್ರಿಪರೇಷನ್ ಎಲ್ಲ ಅಲ್ಲೇ ನಡೀತಾ ಇದೆ. ಈಗಲೂ ಪ್ರಾಕ್ಟೀಸ್ ಅಲ್ಲೇ ಇದ್ದೀನಿ. ಈಗ ಫಸ್ಟ್ ನೈಟ್ ವಿತ್ ದೇವ ಡಬ್ಬಿಂಗ್ ನಡೀತಾ ಇದೆ. ಡಬ್ಬಿಂಗ್ ಮುಗಿದ ತಕ್ಷಣ ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಹೋಗ್ತಾ ಅದನ್ನ ಅಲ್ಲೇ ನೋಡಿ. ಬಟ್ ನಾನು ಪೇಯ್ಡ್ ಪ್ರಮೋಷನ್, ಫೇಕ್ ಪ್ರಮೋಷನ್ನ ಪರಮ ವಿರೋಧಿ. ಅಲ್ರೋ, ನೀವು ಪ್ರಾಮಾಣಿಕವಾಗಿ ಆಡ್ಗೆಲ್ಲಿ ಒಪಿನಿಯನ್ ಬಿಲ್ಡ್ ಮಾಡಿ, ಛೇ ಇವ್ನು ಮುಗ್ಧ ಗುರು, ಅವ್ನು ಬಡವ ಗುರು, ಇವನು ಒಬ್ಬ ಹಳ್ಳಿಯಿಂದ ಬಂದವನೇ ಗುರು, ಇವನು ಮುಗ್ಧ ಗುರು, ಏನೋ ಒಂದು ಹೇಳ್ಬಿಟ್ಟ ಗುರು, ಅವಳು ಹೆಣ್ಣು ಗುರು, ಇವೆಲ್ಲ ಗೆಲುವಿನ ಮಾನದಂಡ ಆಗಬಾರ್ದು. ಗೆಲುವಿಗೆ ನಿಮ್ಮ ಆಟದ ವೈಖರಿನೇ ಮಾನದಂಡ ಆಗಬೇಕು, ಎಂಟರ್ಟೈನ್ಮೆಂಟೇ ಮಾನದಂಡ ಆಗಬೇಕು, ಕನ್ನಡಿಗರ ಪ್ರೀತಿನೇ ಆಗಬೇಕು. ಬೇರೆಯವ್ರು ಡ್ಯಾಮೇಜ್ ಮಾಡೋಕ್ಕೆ ಹೋಗಬೇಡಿ. ಯಾವನೇ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ. ದಯವಿಟ್ಟು ಇವೆಲ್ಲ ಮಾಡಬೇಡಿ. ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ.
ಏನು ಈ ಮಟ್ಟಕ್ಕೆ ನಮ್ಮ ಸೀಸನ್ಲು ಕೂಡ ಯಾರು ಈ ಮಟ್ಟಕ್ಕೆ ಮಾಡಿರಲ್ಲ ರೀ, ಯಾವ ಸೀಸನ್ಲು ಇಷ್ಟ ಆಗಿರಲ್ಲ ರೀ. ಒಂದು ಗೆಲ್ಲೋಕೆ ಯಾವ ಹಂತ ಕೊಟ್ಟೋಗ ಹಾಗೆ ನೋಡಿದ್ರೆ ಈ ಸೀಸನಲ್ಲಿ ಸಾಕಷ್ಟು ಜನಕ್ಕೆ ನೆಗೆಟಿವ್ ಆಗಿ ಆಗಿದೆ ಅಂತಾನೆ ಹೇಳ್ಬೋದಲ್ವಾ? ಕಾಮೆಂಟ್ ಸೆಕ್ಷನಲ್ಲಿ ನೋಡಿದ್ರೆ ಸಾಕಷ್ಟು ಕಂಟೆಸ್ಟೆಂಟ್ಗಳಿಗೆ ನೆಗೆಟಿವ್ ಇದೆ ಬಂದಿದೆ. ಡ್ರೋನ್ ಪ್ರತಾಪ್ ಬದುಕಿರೋ ತನಕ ಕಲರ್ಸ್ಗೆ ಋಣಿ ಇರಬೇಕು. ಇಡೀ ಜೀವನವೆಲ್ಲ ನೆಗೆಟಿವ್ ಆದಾಗ ಇವತ್ತು ಅವ್ನಿಗೆ ಎಷ್ಟು ಪಾಸಿಟಿವ್ ಆಗಿದೆ ಅದನ್ನು ಯೋಚನೆ ಮಾಡಿ. ಅಷ್ಟು ನೆಗೆಟಿವ್ ಇದ್ದಾಗ ಅಷ್ಟು ಪಾಸಿಟಿವ್ ಆಗಿದೆ ಅಂದಾಗ ಡ್ರೋನ್ಗೆ ಆಗಿದೆ ಒಳ್ಳೇದು. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅವ್ನ ಕರಿಯರ್ಗೆ. ಓಕೆ, ಯಾರು ವಿನ್ ಆಗಬೇಕು ನಿಮಗೆ? ಸುದೀಪ್ ಸರ್ ಯಾರು ಕೈ ಹಿಡ್ಕೊಂಡು ಮ್ಯಾಕ್ ಎತ್ತಾರೋ ಅವರೇ ಗೆಲ್ತಾರೆ. ಓಕೆ, ಸೊ ನೀವು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ನಾನು ಹಂಗೆ ಹೇಳಬಾರ್ದು, ಯಾಕೆಂದರೆ ನಾನು ಹಂಗೆ ಹೇಳಿದ್ರೆ ಕನ್ನಡಿಗರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. 16 ಜನ ಕಂಟೆಸ್ಟೆಂಟ್ಸ್, ನಾನು ಆ ಥರ ಫೇಕ್ ಇದೆಲ್ಲ ಮಾಡಲ್ಲ. ಇಂಥವ್ರು ಗೆಲ್ಲಿ ಅಂಥವ್ರು ಗೆಲ್ಲಬಾರ್ದು. ನನಗೆ ಗೊತ್ತು ವಿನಯ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ಸೀಸನ್ಲಿ ವಿನಯ್ ಸಂಗೀತ ಇಲ್ಲದೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ಜಸ್ಟ್ ಇಮ್ಯಾಜಿನ್ ವಿತ್ ಅವರಿಬ್ಬರು ಆತ್ಮವಾಗಿ ಈ ಸೀಸನ್ನ ನಡೆಸ್ಕೊಂಡು ಹೋಗಿದ್ದಾರೆ. ಡ್ರೋನ್ ಅವ್ರದ್ದೇ ಆದ ಸ್ಟ್ರಾಟಜಿ, ಏನೋ ಮಾಡ್ತಾರೆ, ಹುಷಾರಿಲ್ವೋ, ನಿದ್ರೆ ಬಂತೋ, ಊಟ ಮಾಡಿದ್ರೋ, ಸಿಂಪತಿನೋ, ಇನ್ನೋಸೆನ್ಸೋ, ಅವ್ರದ್ದೇ ಸ್ಟ್ರಾಟಜಿ. ವರ್ತೂರ್ ಸಂತೋಷ್ ಅವ್ರದ್ದೇ ಇನ್ನೊಂದು ಸ್ಟೈಲ್ ಆಫ್ ಸ್ಟ್ರಾಟಜಿ. ಹೌದು, ಹಳ್ಳಿ ಈಗ ನೋಡಿ ಯಾವ ಸೀಸನ್ಲು ಇಲ್ಲದೇ ಇರೋಂತಹ ಒಂದು ಸ್ನೇಹ ಈ ಸೀಸನ್ ನೋಡಿದ್ವಿ. ನಂಗೆ ತುಂಬ ಖುಷಿ ಆಯಿತು. ತುಕಾಲಿ ಆ್ಯಂಡ್ ವರ್ತೂರ್ ಅವ್ರದ್ದು ಒಬ್ಬೊಬ್ರದ್ದು ಒಂದು ಸ್ಟ್ರಾಟಜಿ ಗೆಲ್ಲೋಕ್ಕೆ. ಪ್ರತಾಪ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾರು ಗೆದ್ದರೂ ನನಗೆ ಬೇಜಾರಿಲ್ಲ, ಯಾಕೆಂದ್ರೆ ಅಷ್ಟು ಜನ ಈ ಸಲ 6 ಜನ ಯಾರು ಲಾಸ್ಟ್ ವೀಕಲ್ಲಿದ್ದಾರೆ, 6 ಜನಕ್ಕೂ ಯೋಗ್ಯತೆ ಇದೆ. ಕಾರ್ತಿಕ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ನಾನು ಇಂಥವ್ರು ಗೆಲ್ಲಿ ಅಂತ ಹೇಳಲ್ಲ. ಬಟ್ ಫೇಕ್ ಪ್ರಮೋಷನ್ ಮಾಡಿ ನಾಟಕೀಯವಾಗಿ ಆ ಪೋಸ್ಟ್ಗಳು ಹಾಕೋದು ನೋಡಬೇಕು. ಇವ್ನು ಒಯ್ತಿರ KGF ಮ್ಯೂಸಿಕ್ ಹಾಕೋದು, ಎಷ್ಟು ರಣ 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 ಧೀರಾ, ಇವ್ನು ನಿದ್ದೆ ಬಂದ ಧೀರಾ ಅನ್ಕ ಒಂದು ಹಾಕೋದು. ಆಮೇಲೆ ಇನ್ನೊಂದು ಯಾವುದೋ ಒಂದು KGF ತಂದು ಹಾಕೋರು ಗೋಸ್ಟ್, ಐ ಆಮ್ ಗೋಸ್ಟ್ ಅಂತ ಇವ್ನಿಗೊಂದು ಹಾಕೋದು. ಒಂದು ಹುಡುಗಿ ಬಂದರೆ ಅವಳದೇ ಒಂದು ಯಾವುದು ತುಂಬ ಫನ್ನಿ ಅನಿಸ್ತು ನಿಮಗೆ? ಇಷ್ಟು ನೋಡಿರೋ ಟ್ರೋಲ್ನಲ್ಲಿ ತುಂಬ ಫನ್ನಿ ಅನ್ಸಿದ್ದು ಯಾವುದು? ಇವ್ರು ಮಾಡ್ತಿರೋ ಹುಚ್ಚಾಟಗಳು ನೋಡ್ಕೊಂಡು ಹುಚ್ಚಿಡಿತದ ಕಾಮೆಂಟ್ ಸೆಕ್ಷನ್. ನಾನಂತೂ ಅಟ್ಲೀಸ್ಟ್ ನನಗೆ ನೀವು ಏನಾರು ಮಾಡ್ಕೊಂಡು ಸತ್ತೋಗಿ, ನಮಗೆ ನಾನು ಹೇಳ್ತಾರೆ ಪೇಯ್ಡ್ ಪ್ರಮೋಷನ್ಸ್ ಪೇಜ್ಗಳಿಗೆ ದಯವಿಟ್ಟು ನಮಗೆ ಟ್ಯಾಗ್ ಮಾಡಬೇಡಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಮುಂದೆ ಹೋದ ಅದೇ ಕಾಟ ರೀ. ದಿನಕ್ಕೆ ಒಂದು 500 ಜನ ಆಗ್ತಾರೆ. ನನಗೆ ಓಪನ್ ಮಾಡಿರಿ ಯು ಹ್ಯಾವ್ ಮೋರ್ ದೆನ್ 200 ಮೆನ್ಷನ್ಸ್ ಅಂತ. ಏನದು ನೋಡೋಣ ಅಂದರೆ ಏನೋ ಅಟ್ಲೀಸ್ಟ್ ಏನೋ ರಾಜ್ಯದೇನೋ ಅಪ್ಡೇಟ್ ಇರ್ಬೋದು. ಬಹುಶಃ ನಾಳಿದ್ದು ಬಜೆಟ್ ಬರ್ತೈತೆ, ನಮ್ಮ ಸಿದ್ದರಾಮಣ್ಣಂದು ನಾವು ಹೋಗಿ ಕ್ಲಾಪು ಕರ್ಕೊಬಂದು ಅದು ಅಂದರೆ ಇವ್ನು ಮುಗ್ಧ ಗುರು, ಇವ್ನು ನೊಂದ್ಕೊಂಡಿದ್ದಾನೆ ಗುರು, ಇವ್ನು ಕಣ್ಣೀರು ಹಾಕ್ತಾ ಗುರು, ಅವಳು ಹತ್ಲು ಗುರು, ಅವ್ನು ಹಿಂಗೆ ಎಗರಾಡ್ದ ಗುರು, ಅವ್ನು ಗೆಲ್ಬೇಕು ಗುರು, ಅವ್ನು ಪ್ರಾಮಾಣಿಕ ಗುರು, ಇವೆಲ್ಲ ನಂಗೆ ಹೇಳಬೇಡಿ. ನನಗೆ ಗೊತ್ತು, ನನ್ನಲ್ಲಿ ಎಲ್ಲ ಜಡ್ಜ್ಮೆಂಟ್ ಇದೆ. ಇನ್ಮೇಲೆ ಮುಚ್ಕೊಂಡು ಆಟದ ವೈಕಲ್ಲಿ ಆಡಿ ಗೆಲ್ಲಿ, ಯಾರೇ ಆದರೂ ಅಷ್ಟೇ. 3rd ಕ್ಲಾಸ್ ಮಟ್ಟಕ್ಕೆ ಹೋಗಬೇಡಿ. ಫೇಕ್ ಪ್ರಮೋಷನ್ ಮಾಡೋ ಪೇಜ್ಗೆ ಹೇಳ್ತಾರೆ ನಾನು. ಈ ಮಟ್ಟಕ್ಕೆ ಹೋಗ್ಬೇಡ್ರಯ್ಯ ನೀವು. ಗೆಲ್ಲಕ್ಕೆ ನಿಮ್ಮ ಕಂಟೆಸ್ಟೆಂಟ್ಸ್ನ ಚಿನ್ನಾರನ್ನ ಬೆಳ್ಳಿ ಬಂಗಾರ ಮಾಡಿ ಇನ್ನೊಬ್ರನ್ನ ತೇಜೋದೆ ಮಾಡಬೇಡಿ. ಇನ್ನೊಬ್ರು ಅಲ್ಲಿರೋ 6 ಜನರು ಆಟ ಆಡ್ರೆ ಅನ್ಸಿದಾರಪ್ಪ. ಎಲ್ಲ ಮನೆ ಮಠ ಬಿಟ್ಟು ಕಾಯ್ತಾ ಇದ್ದಾರೆ. ಇದು ಈ ಸಿನಿಮಾದಿಂದ ಬಂದಿದ್ದು. ಸಿನಿಮಾದಿಂದ ಫೇಕ್ ಕಾಮೆಂಟ್ಸು, ಒಂದು ಪೋಸ್ಟ್ ಹಾಕೋದು ಸಾಕು, ಒಬ್ಬ ನಟನ ಹೆಸರು ಹಾಕೋದು, ಒಬ್ಬ ಸಿನಿಮಾಗೆ ಜೈ ಅಂತ ಹಾಕೋದು, ಇವೆಲ್ಲ ಬಿಡಿ. ಆಮೇಲೆ ಅತಿ ಹೆಚ್ಚು ಪೇಯ್ಡ್ ಕಾಮೆಂಟ್ಸು. ಆಮೇಲೆ ಅಲ್ಲಿ ಇನ್ನೇನೋ ಸಿದ್ದರಾಮಯ್ಯಿಂದ ಶಂಕುಸ್ಥಾಪನೆ. ಇವತ್ತು ಹೋಗಿ ಭೇಟಿ ಮಾಡಿ ಇದಕ್ಕೆ ಕರೆಯೋಕ್ಕೇನು ಬಂದಿದ್ದೀನಿ. ಕೆಳಗಡೆ ಕಾಮೆಂಟ್, ಇವ್ನು ಮುಗ್ಧಾಗೋರು, ಪ್ರತಾಪನ್ನು ಮುಗ್ಧಾಗಿ ಗೆಲ್ದರೆ, ಬಿಗ್ ಬಾಸ್ ಅನ್ನೋದೇ ಫೇಕ್. ಆ ಫೇಕ್ ಆಗಿದ್ರೆ ಅವ್ನು ಒಳಗೆ ಬಿಡ್ತಿದ್ರೆ, ಅವ್ನು 100 ದಿನ 114 ದಿನ ಜನ ಆಶೀರ್ವಾದ ತೊಗೊಳಕ್ಕೆ ಅವಕಾಶ ಕೊಡ್ತೀರಾ? ಅದನ್ನು ಶೋನೇ ಫೇಕ್ ಅಂತ ಹೇಳ್ತಾರೆ ಅಂದರೆ ಇವನ ಹತ್ರ ಈ ಪೇಯ್ಡ್ ಪ್ರಮೋಷನ್ ಪೇಜ್ನವರು ಹೆಂಗೆ ಬದುಕೋದು ಹೇಳಿ? ಒಂದು ಶೋ ಈ ಮಟ್ಟಕ್ಕೆ ಇಷ್ಟು ವಿಕೃತತೆ ಮಾಡಬಾರ್ದು. ಇಟ್ಸ್ ಅ ವಾರ್ನಿಂಗ್. ನನಗೆ ಅಟ್ಲೀಸ್ಟ್ ನನ್ನ ವಿಚಾರದಲ್ಲಿ ಇನ್ಯಾರು ಟ್ಯಾಗ್ ಮಾಡಿದ್ರೆ ಮಕ್ಕಳೇ ಆಗಿರಿ, ನಾನು ಬಿಡಲ್ಲ. ಇದು ಇಟ್ಸ್ ಅ ವಾರ್ನಿಂಗ್. ಏನು ತೊಗೊಳ್ತೀರಾ? ಏನು ಸ್ಟೆಪ್ ತೊಗೋತೀರಾ? ನನಗೆ ಕೋಪ ಬಂದರೆ ಎದುರುಗಡೆ ಅವ್ನು ಯಾರ ಹತ್ರ 6 ಜನ ಕ್ಲಾಸ್ ತೊಗೊಂಡ್ಬಿಡ್ತೀನಿ ನಾನು. ನನ್ನ ಹತ್ರ ಹಂಗೆಲ್ಲ ಆಡೋಕ್ಕೋಬಾರ್ದು. ನೀವು ಫೇಕ್ ಪ್ರಮೋಷನ್ ಮಾಡಿ, ಪ್ರತಿಯೊಂದು ಟ್ಯಾಗ್ ಮಾಡಿ ಹಿಂಸಿಸ್ಬೇಡಿ. ಪ್ರತಿಯೊಂದು ಎಷ್ಟು ರೀ ಕಾಮೆಂಟ್ಸ್ಗಳು ಹಿಂಸೆ ಆಗ್ತದೆ, ತಲೆ ಚಿಟ್ಟು ಹಿಡಿತಾ ಇದೆ ಕರ್ಮ. ಸೊ ಇವಾಗ ಈ ಬಿಗ್ ಬಾಸ್ ಅಥವಾ ನಿಮ್ಮ ಸಿನಿಮಾ ಕರಿಯರ್ ಬಂದ್ರು, ಬನ್ನಿ ಸುಷ್ಮಿತಾ ಬಂದ್ರು, ಕೇಳ್ತಾರೆ ಈಗ ಅವ್ರನ್ನ ಹಿಡ್ಕೊಳ್ಳಿ, ನಮ್ಮನ್ನ ಬಿಡಿ. ಓಕೆ, ಇದೆಲ್ಲ ಹೊರತುಪಡಿಸಿದ್ರೆ ನಿಮ್ಮ ಒಂದು ಪರ್ಸನಲ್ ಲೈಫ್ ಅಂತ ಹೇಳಿದ್ರೆ ಇತ್ತೀಚೆಗೆ ಮದುವೆ ಆಗಿದ್ದೀರಿ. ಸೊ ಎಲ್ಲೆಲ್ಲಿ ಟ್ರಿಪ್ ಹೋದ್ರಿ, ನಿಮ್ಗಿಂತ ನಿಮ್ಮ ವೈಫೇ ಸೈಲೆಂಟು, ಅವ್ರದ್ದು ಸೇರಿಸಿ ನೀವೇ ಮಾತಾಡ್ಬಿಡ್ತೀರಾ ಅಂತ ಸಾಕಷ್ಟು ಕಾಮೆಂಟ್ಗಳು ಬರುತ್ತೆ. ಮದುವೆಗೆ ಅರ್ಧ ಗಂಟೆಗೆ ಫಸ್ಟ್ ನೈಟ್ ಬನ್ನಿ ಸುಷ್ಮಿತಾ. ಮದುವೆಗೆ ಅರ್ಧ ಗಂಟೆಗೆ ಇವ್ರ ಜೊತೆಗೆ ಫಸ್ಟ್ ನೈಟ್ಗೆ ಬಂದೆ ಅಂತ ಫಿಲಮ್ಮು. ಅಲ್ಲ, ಮದುವೆಗೆ ಅರ್ಧ ಗಂಟೆಗೆ ಇವ್ರ ಜೊತೆಗೆ ಫಸ್ಟ್ ನೈಟ್ಗೆ ಬಂದಿದ್ದು ನಾನು. ಫಸ್ಟ್ ನೈಟ್ ವಿತ್ ವೈ ನಿಜ ಹೇಳಿ. ಈ ಅಲ್ಲ ಈ ವಿಡಿಯೋ ಎಲ್ಲ ನೋಡಿದ್ರೆ ಫಿಲಮ್ಮು ಫಸ್ಟ್ ನೈಟ್ ವಿತ್ ದೇವ ಫಿಲಮ್. ಈ ತರ ನೀವು ಹೇಳೋ ಸ್ಟೇಟ್ಮೆಂಟ್ ಎಲ್ಲ ನೋಡಿದ್ರೆ ನಿಮ್ಮ ಹೆಂಡತಿ ಮನೇಲಿ ಕ್ಲಾಸ್ ತಗೊಳಲ್ವಾ? ಅವ್ರ ಹತ್ರ ಸೋಷಿಯಲ್ ಮೀಡಿಯಾನೇ ಇಲ್ಲ, ಅವ್ರು ಫೇಸ್ಬುಕ್ಕೇ ಓಪನ್ ಮಾಡಲ್ಲ, ಅವ್ರ ಕೀಪ್ಯಾಡ್ ಮೊಬೈಲು, ಅದರಿಂದ ಏನೂ ಆಗಲ್ಲ, ಸುಮ್ಮನಿರಿ. ನೀವು ಇಲ್ಲೇ ಇದೆಲ್ಲ ಹಾಕೊಳ್ಬಿಡಿ. ಸುಷ್ಮಿತಾ ಕೇಳಿಸ್ಕೊಡಿ ಒಂದು ನಿಮಿಷ. ಮದುವೆಗೆ ಅರ್ಧ ಗಂಟೆಗೆ ನಾನು ಫಸ್ಟ್ ನೈಟ್ ವಿತ್ ದೇವ ಶೂಟಿಗೆ ಬಂದೆ ಇವ್ರ ಜೊತೆಗೆ. ಅಂದರೆ ಫಸ್ಟ್ ನೈಟ್ ವಿತ್ ದೇವ ಶೂಟ್ಗೆ, ಅಂದರೆ ಎಲ್ಲ ಬಿಡಿಸಿ ಹೇಳಿದ್ದೀನಿ. ಆಮೇಲೆ ಶೂಟ್ ಜೊತೆಗೆ ಇವ್ರ ಜೊತೆಗೆ ಫಸ್ಟ್ ನೈಟ್ಗೆ ಬಂದಿದ್ದು ಶೂಟು.
ಅದು ಬಿಟ್ಟು ಏನಿಲ್ಲ. ಅದಾದ ತಕ್ಷಣ ಧನುರ್ಮಾಸ ಇತ್ತು. ಅದಾದಮೇಲೆ ಈಗ ಬಿಗ್ ಬಾಸು ರಿಹರ್ಸಲ್ ನಡೀತಾ ಐತೆ, ಡ್ಯಾನ್ಸ್ ರಿಹರ್ಸಲ್ಲು. ನಾ ಇನ್ನೂ ಅವ್ರನ್ನ ಭೇಟಿನೂ ಮಾಡಿಲ್ಲ, ಸರಿಯಾಗಿ ನೋಡಿಲ್ಲ. ಇದಾದ್ಮೇಲೆ ಸಿಕ್ಕಿದ್ರೆ ಅಯೋಧ್ಯೆ ರಾಮ ಮಂದಿರ ಕರ್ಕೊಯ್ತೀನಿ. ಟ್ರಿಪ್ಪು ಗಿಪ್ಪೆಲ್ಲ ಕರ್ಕೋಗಲ್ಲ, ನಂಗೆ ಅದಕ್ಕೆಲ್ಲ ಆಸೆ ಇಲ್ಲ. ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಯೂಶಲಿ ಮದುವೆ ಆದ್ಮೇಲೆ ಹನಿಮೂನ್ ಅಂತೆಲ್ಲ ಎಲ್ಲ ಕಡೆ ಸುತ್ತಾರೆ ಔಟ್ ಸೈಡ್. ಸಿಂಗಾಪುರ್ ಮಾಡಿದ್ರೆ ಏನಾಯ್ತು, ಏನಾಗುತ್ತೆ ಸುಷ್ಮಿತಾ? ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡಿದ್ರೆ ಎಲ್ಲಿದ್ರು ಅದೇ. ಅನುಭವ ಆಗಿಲ್ಲ, ಗೊತ್ತಿಲ್ಲ. ಅಲ್ಲ ಆಯ್ತು, ನಾನು ನಿಮ್ಗೆ ಗೊತ್ತು ಅಂತ ಕೇಳ್ತಾ ಇಲ್ಲಮ್ಮ, ನಾನು ಜನರಲ್ಲಾಗಿ ಕೇಳಿದೆ. ಈಗ ಸ್ವಿಟ್ಜರ್ಲ್ಯಾಂಡ್ಲಾದರೆ, ಸಿಂಗಾಪುರ್ಲಾದರೆ ಅವೆಲ್ಲ ಏನಿಲ್ಲಮ್ಮ, ಎಲ್ಲಿದ್ರೂ ಅದೇ ಆಗೋದು, ಹಾಗೇ ಆಗುತ್ತೆ. ಒಳ್ಳೆ ರೀತಿಲಿ ಆಗಬೇಕು, ನೆಮ್ಮದಿಯಾಗಿ ಬದುಕಬೇಕು. ಆದರೆ ಫಸ್ಟು ಹಾಕೊಂಡ್ರೆ ಸಿನಿಮಾ ಆಗಬೇಕು, ಕರ್ನಾಟಕದಲ್ಲೇ ಮುಗಿಬೇಕು. ಯಾವಾಗ ಮದುವೆ ಆದ್ಮೇಲೆ ಈಗ ಮಕ್ಳು ಪ್ಲಾನ್ಸ್ ಎಲ್ಲ ಯಾವಾಗ? ಅದು ಅಲ್ಲಿ ಹೇಳ್ಬಿಟ್ಟು ನೀವು ಅಲ್ಲಿಗೂ ಕ್ಯಾಮ್ರಾ ಹಿಡ್ಕೊ ಬಂದ್ಬಿಡ್ತೀರಾ, ಬೇಡ ದಯವಿಟ್ಟು. ಅದೆಲ್ಲ ನಮ್ಮ ತಲೆಯಲ್ಲಿ ಏನೂ ಪ್ಲಾನ್ ಇಲ್ಲ. ನಮ್ಮ ತಲೆಯಲ್ಲಿ ಒಬ್ಬ ನನ್ನ ಬಹಳ ಒಳ್ಳೆಯ ಸ್ನೇಹಿತೆ ಸುಷ್ಮಿತಾ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರುವಂತಹ ಕರ್ನಾಟಕದ ಅಳಿಯ ತುಂಬ ವಿಶೇಷವಾದ ಪಾತ್ರ ಮಾಡಿದ್ದಾರೆ. ಆ ಸಿನಿಮಾಯಿಂದ ಶುರುವಾದ ನಮ್ಮ ಜರ್ನಿ ಇವತ್ತು ಫಸ್ಟ್ ನೈಟ್ ವಿತ್ ದೇವಾದಲ್ಲಿ ಒಂದು ಪವರ್ಫುಲ್ ಹೀರೋಯಿನ್. ಈ ಸಿನಿಮಾ ನಿಜಾಗ್ಲೂ ಹೇಳ್ತೀನಿ, ನನಗಿಂತ ಚೆನ್ನಾಗಿರೋ ಸ್ಟ್ರಾಂಗ್ ಪಾತ್ರ ಸುಷ್ಮಿತಾ ಮಾಡಿದ್ದಾರೆ. ಓಕೆ, ಹೇಗಿತ್ತು ಇವ್ರ ಜೊತೆ ವರ್ಕ್ ಮಾಡಿ? ಏನಿತ್ತು ಇವ್ರ ಜೊತೆ ಫಸ್ಟ್ ನೈಟ್? ನೀವು ಕೇಳಿದ ಹೆಂಗಿತ್ತು ಅದೇ? ನಾನು ಪ್ರಥಮ್ ನಿನ್ನ ಜೊತೆ ಫಸ್ಟ್ ನೈಟ್ ಫಸ್ಟ್ ನೈಟು ನಾನು ನಿಮ್ಮ ಒಳ್ಳೇದಕ್ಕೆ ಕೇಳ್ತಾರೆ ಸುಷ್ಮಿತಾ. ಅವ್ರು ಹೆಂಗ್ ಗೊತ್ತಾ, ಈಗ ನೀವು ನನ್ನ ಜೊತೆ ಫಸ್ಟ್ ನೈಟ್ ವಿತ್ ದೇವ ಮಾಡ್ತಾ ಇದ್ರಲ್ವಾ, ಹೇಗಿತ್ತು ಇವ್ರ ಜೊತೆ ಫಸ್ಟ್ ನೈಟು ಅಂತ ಕೇಳಿದ್ರೆ? ಇಲ್ಲ, ನಾನು ಆ ಥರ ಕ್ವಶನ್ ಇಲ್ಲ. ಹೇಗಿತ್ತು ಸುಷ್ಮಿತಾ ಅವರೇ, ನೀವು ಯಾವ ಊರವರು, ಹೇಗಿತ್ತು ಇವ್ರ ಜೊತೆ ಎಕ್ಸ್ಪೀರಿಯನ್ಸ್? ಬೇಸಿಕಲಿ ನಾನು ಮಲೆನಾಡವಳು, ತೀರ್ಥಹಳ್ಳಿ ಹುಡುಗಿ. ಆ್ಯಂಡ್ ಈ ಮೂವಿಲಂತೂ ನಾನು ತುಂಬ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ, ಅಂದರೆ ತುಂಬ ಹೋಪ್ ಇದೆ ಮೂವಿ ಬಗ್ಗೆ ನನಗಂತೂ. ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಯಾರು ಕೂಡ ಗೆಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ನನ್ನ ಕ್ಯಾರೆಕ್ಟರ್ ಈ ಥರ ಇರುತ್ತೆ ಅಂತ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಹೋಲ್ ಟೀಮ್ ತುಂಬ ಎಫರ್ಟ್ ಹಾಕಿ ಮಾಡಿದ್ದೀವಿ. ಇವ್ರ ಬಗ್ಗೆ ಒನ್ ವರ್ಡು ಅಥವಾ ಒಂದು ಸೆಂಟೆನ್ಸಲ್ಲಿ ಹೇಳೋದಾದ್ರೆ ಏನು ಅನ್ಸುತ್ತೆ? ವರ್ಡೇ ಇಲ್ಲ ಅಲ್ಲ, ಅಲ್ಲಿ ಡಿಕ್ಷ್ನರಿಲೇ ವರ್ಡ್ಸ್ ಇಲ್ಲ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಒಂದು ಫನ್ ಮೂಮೆಂಟ್ ಇವ್ರ ಜೊತೆ ನಡೆದಿರೋದು ಅಂದರೆ ಶೂಟಿಂಗ್ ಟೈಮಲ್ಲಿ? ಶೂಟ್ ಟೈಮಲ್ಲಿ ಫನ್ ಮೂಮೆಂಟ್ ಏನಂತಂದರೆ, ಫಸ್ಟ್ ನೈಟ್ ವಿತ್ ದೆವ್ವದಲ್ಲಿ ಫಸ್ಟ್ ಡೇ ನಾನು ಗೆಟಪ್ ಹಾಕಿದ್ದು ಅದುವರೆಗೂ ನಾರ್ಮಲ್ ಆಗೇ ಇದ್ದೆ, ಅಂದರೆ ನಾರ್ಮಲ್ ಆಗಿ ಇದೇ ಥರ ಇದ್ದೆ ಆಯಿತಾ. ಪ್ರಥಮ್ ಬಂದರು, ಆಚೆ ಕಡೆ ಶೂಟ್ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದ್ರು, ಹೀಗೆ ಸೋಫಾ ಹಾಕಿದ್ರು. ನಾನು ಹಿಂದೆ ನಾರ್ಮಲ್ ಆಗಿ ಬಂದೆ ಆಯಿತಾ. ನಮ್ಮ ಅಸೋಸಿಯೇಟ್ ಇದ್ದಾರಲ್ಲ, ಅವ್ರು ಹೇಳಿದ್ರು ಮ್ಯಾಮ್ ಹೆದರ್ಸಿ ಒಂದ್ಸಲ ಅಂತ. ನನಗೇನು ಮಾಡಿಲ್ಲ, ಸುಮ್ಮನೆ ಪಕ್ಕದಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹಿಂಗೆ ನೋಡಿದೆ ಅಷ್ಟೇ. ಇವ್ರು ಫುಲ್ ಹೆದ್ರು ಬಿಟ್ಟಿದ್ದಲ್ಲ. ಆಮೇಲೆ ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ ಅಂತ, ಅಂದರೆ ಅವ್ರು ಅಷ್ಟು ಹೆದರಿದ್ರು. ಆವಾಗ ನಂಗೆ ಸಮಾಧಾನ ಆಯಿತು, ಅಪ್ಪ ಅಂತೂ ಓಕೆ, ಅವಾಗ ಸಮಾಧಾನ ಆಯಿತು. ಈ ಗೆಟಪ್ ಇಲ್ಲಿರೋರಿಗೆ ಇಷ್ಟು ಭಯ ಪಡಿಸ್ತಿದೆ ಅಂದರೆ ಇನ್ನು ಆಚೆ ಕಡೆ ಇರೋರಿಗೆ ಆಬ್ವಿಯಸ್ಲಿ ಇಷ್ಟ ಆಗೇ ಆಗುತ್ತಲ್ಲ. ಟು ಬಿ ಫ್ರಾಂಕ್ ಹೇಳ್ತೀನಿ, ಈ ಸಿನಿಮಾದ ಸ್ಪೆಷಲ್ ಹೈಲೈಟೇ ಸುಷ್ಮಿತಾ. ಕತೆ ಚಿತ್ರಕಥೆ ನಂದು, ಸಂಭಾಷಣೆ ನಾಗೇಶ್ ಅವ್ರದ್ದು, ಆ್ಯಂಡ್ ಸ್ವಾಮಿಯವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಒಂದು ವಿಚಾರ ಹೇಳ್ತೀನಿ, ನಾನು ಹೇಳಿದೆ ಸುಷ್ಮಿತಾ ಒಂದ್ಸಲ ಡೈರೆಕ್ಟರ್ನ ಭೇಟಿ ಮಾಡಿ ಅಂತ. ಭೇಟಿ ಆದ ತಕ್ಷಣ ಖುಷಿಯಾಗಿ ಇನ್ನೊಂದು ಸಿನಿಮಾ ಅವ್ರ ಜೊತೆ ಮಾಡ್ತಾ ಇದ್ದಾರೆ. ನಂಗೆ ಬಹಳ ಖುಷಿ ಆಯಿತು. ಒಬ್ಬ ಕಲಾವಿದಗಿರ್ಬೇಕಾದ್ರೆ ಪ್ರಬುದ್ಧತೆ, ನಾನು ನೋಡಿದ ನನ್ನ ಜೊತೆ ವರ್ಕ್ ಮಾಡಿದ ಕಲಾವಿದರಲ್ಲಿ ನಾನು ಒಂದು ಸಿನಿಮಾ ಕರ್ನಾಟಕದಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿಸ್ದೆ ಅಷ್ಟೇ, ಒಂದು ಇಂಪಾರ್ಟೆಂಟ್ ಪಾತ್ರ. ಅದು ಮುಗಿಯೋದಲ್ಲಿ ಚಂದ ಫಸ್ಟ್ ನೈಟ್ ವಿತ್ ದೇವದಲ್ಲಿ ಹೀರೋಯಿನ್ ಆಗಿ ಮಾಡಿದ್ರು. ಇವ್ರ ಮೇಲೆ ಸಿನಿಮಾ ಸಾಗುವಂಥದ್ದು. ಆ್ಯಂಡ್ ಒಳ್ಳೆ ಪ್ರತಿಭಾವಂತೆ, ನನಗೆ ಖುಷಿ ಆಯಿತು ಇವ್ರ ಜೊತೆ ಫಸ್ಟ್ ನೈಟ್ ಸಿನಿಮಾ ಕಂಡ್ರಿ. ನಿಮ್ಮ ಮಕ್ಕಕ್ಕೆ ಎಷ್ಟು ಯಾಕೆ ಈ ಒಂದು ಹೆಸರನ್ನೇ ಯಾಕೆ ಚೂಸ್ ಮಾಡಿದ್ರಿ ನೀವು ಸಿನಿಮಾ? ಈಗ ನೋಡಿ, ಟೈಟ್ಲ್ ಹೇಳಿದ ತಕ್ಷಣ ಯುನೀಕ್ ಆಗಿದೆ. ಈ ಟೈಟ್ಲನ್ನ ಇವ್ರಿಗೆ ಫೋನ್ ಮಾಡಿದೆ, ಯಾರಿಗೆ ಫಸ್ಟು ಶ್ರೀಮುರಳಿ ಸರ್ಗೆ ಫೋನ್ ಮಾಡಿದೆ. ಶ್ರೀಮುರಳಿಗೆ, ಎಸ್ ಮಿಸ್ಟರ್ ಪ್ರಥಮ್, ಹೌ ಆರ್ ಯು ಮ್ಯಾನ್ ಅಂದರು. ಅವ್ರದ್ದು ನಂದು ಒಂದು ಸಣ್ಣ ನಿಜ ಆಗಿತ್ತು. ಕರ್ನಾಟಕದ ಹಳೆಯ ಟೈಟ್ಲ್ ಕೊಟ್ಟಿದ್ದು ಅವರೇ. ಆ್ಯಕ್ಚುಲಿ ಇದು ಸುಷ್ಮಿತಂಗೆ ಗೊತ್ತಿಲ್ಲ ಏನಾಯಿತು ಅಂದರೆ, ನಾನು ಫಸ್ಟು ಅದು ಕರ್ನಾಟಕದಲ್ಲೇ ಟೈಟ್ಲ್ ಏನಿತ್ತು ಗೊತ್ತಾ, ನಾನು ನನ್ನ ಹೆಂಡ್ತಿನ ಸಿನಿಮಾ ಬಂದಿದ್ದು ಗೊತ್ತಾ ನಿಮಗೆ? ಅದು ಸೂಪರ್ ಹಿಟ್ಟು. ನಾನು ನನ್ನ ಹೆಂಡ್ತೀನಿ ಸೂಪರ್ ಹಿಟ್ಟು. ಆ ಸಿನಿಮಾದಲ್ಲಿ ಹೆಂಗೆ ಟೈಟ್ಲ್ ಇತ್ತು, ನಾನು ನಿಮ್ಮ ಹೆಂಡ್ತಿ ಅಂತ ಇಟ್ಟಿದ್ದೆ ಅದು ಟೈಟ್ಲ್. ಕರ್ನಾಟಕ ತಳೆ ಬದಲು ನಾನು ನಿಮ್ಮ ಹೆಂಡ್ತಿ ಅಂತ. ಅಂದರೆ ಅದು ನಾನು ನನ್ನ ಹೆಂಡ್ತಿ ಆಯಿತು, ನಾನು ನಿಮ್ಮ ಹೆಂಡ್ತಿನ ಹೀರೋಯಿನ್ ಬಂದು ಹೇಳ್ತಾಳೆ ನಾನು ನಿಮ್ಮ ಹೆಂಡ್ತಿ ಅಂತ ಹೇಳ್ತಾಳೆ ಅಂತ. ಶ್ರೀಮುರಳಿ ಫೋನ್ ಮಾಡಿದ್ರು, ಅಣ್ಣ ಬನ್ನಿ ಪ್ರಥಮ್ ಇಲ್ಲಿ ಅಂತ. ಹೌದು, ವಾಟ್ ಇಸ್ ದಿಸ್ ಟೈಟ್ಲ್ ಇದು, ಏನು ನಾನು ನಿಮ್ಮ ಹೆಂಡ್ತಿ ಅಂದರೆ? ಅಣ್ಣ ಹಂಗಲ್ಲ ಅಣ್ಣ, ನಾನು ನಿಮ್ಮ ಹೆಂಡ್ತಿ ಅಂತ ಕ್ಲೈಮ್ಯಾಕ್ಸಲ್ಲಿ ಬಂದು ಅವಳು ಹೇಳ್ತಾಳೆ ನನಗೆ ಅಂತ ಹೇಳ್ತಾನೆ. ಹಂಗಿಲ್ಲಮ್ಮ, ನೀವು ಬೇರೆ ಅರ್ಥದಲ್ಲಿ ಮಾಡಿದ್ರೆ ಎರಡೂ ಒಂದೇ ಅರ್ಥ ಬರಬೇಕು ಅಂತ ಟೈಟ್ಲ್ ಚೇಂಜ್ ಮಾಡಿ ಪ್ರಥಮ್, ಟೈಟ್ಲಲ್ಲೇ ಪಾಸಿಟಿವಿಟಿ ಇರಬೇಕು ಅಂತ ಹೇಳಿದಾಗ, ಸಬ್ಜೆಕ್ಟೆಲ್ಲ ಹಿಂಗಿದೆ ಅಣ್ಣ, ಈ ಥರ ಮಾಡ್ತಾಯಿದ್ದೀವಿ. ರಾಘುಮಮ್ಮ ಇದ್ದಾರಾ, ರಾಘಣ್ಣ ಇದ್ದಾರಾ, ಕೆಲಸ ಮಾಡಿ ಗಡಿಬಿಡಿಯಳ್ಳಿಯ ರೂಢಿಯಳ್ಳಿಯ ಟೈಟ್ಲ್ ಚೇಂಜ್ ಮಾಡಿ ಪ್ರಥಮ. ನೆಕ್ಸ್ಟ್ ವಾಪಸ್ಸು ಒಂದು ಪೋಸ್ಟ್ ಡಿಸೈನ್ ಮಾಡಿ, ಅಣ್ಣ ಈ ಸಲ ನೀವೇನೂ ಹೇಳಬಾರ್ದು, ಇದು ಇಟ್ಸ್ ಅ ಸೀರಿಯಸ್ ರಿಕ್ವೆಸ್ಟ್, ನಮ್ಮನ್ನು ಇಗ್ನೋರ್ ಮಾಡಬಾರ್ದು ನೀವು ಅಂದ್ಬಿಟ್ಟು ಕರ್ನಾಟಕದ ಅಳಿಯ ಅಂತ ಟೈಟ್ಲ್ ಕಳಿಸ್ತೆ. ಕಳಿಸಿದ ತಕ್ಷಣ ಶ್ರೀಮುರಳಿಯಲ್ಲಿ ಸೂಪರ್ ಸೆಕೆಂಡ್ ಕಳಿಸೋದು ವರ್ಷ ಒಂದು 10-15 ಸೆಕೆಂಡ್ಗೆ ಥಮ್ಸ್ ಅಪ್ ಸಿಂಬಲ್ ಕಳಿಸಿ ವಾಪಸ್ ಫೋನ್ ಮಾಡಿದ್ರು, ಒಂದು 20 ನಿಮಿಷ ಬಿಟ್ಟು. ವಂಡರ್ಫುಲ್ ಟೈಟಲ್ ಪ್ರಥಮ್ ಅಂತ ಶಿವಣ್ಣಂಗೆ ಹೇಳಿದಾಗ ಇದೇ ಶಿವಣ್ಣ ಹೇಳಿದ್ದು, ಗಡಿಬಿಡಿಯಳಿಯ
ರೌಡಿ ಎಳಿಯ ಮಾವನಿಗೆ ನನಗೆ ನೋಡು ಪ್ರಥಮ ಎಂಥ ಟೈಟ್ಲು ಕೊಡ್ತಾರೆ, ಗಡಿಬಿಡಿ ಎಳಿಯ ಅಂತೆ, ರೌಡಿ ಎಳಿಯ ಅಂತೆ, ನಾನು ರೌಡಿ ಅಂತೆ, ಮಾವನಿಗೆ ತಕ್ಕಳಿ ಅಂತೆ, ಗಲಾಟೆ ಎಳಿ ಅಂತೆ, ಬರೀ ನಂಗೆ ಇದ್ದದ್ದು. ನಮ್ಮ ರಾಘವ್ ನೋಡು ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿದೆ ಟೈಟ್ಲು ಅಂದಾಗ ಯಾರ್ಯಾರು ಇರ್ತಾರೆ ಅಂದರು. ನಾನು ನಮ್ಮ ಜ್ಯೋತಿ ಅಂತ, ಅಕ್ಷಿತಾ, ಪ್ರಿಯಾ ಅವರು, ಚಂದ್ರಚಕೋರಿ ಹೀರೋಯಿನ್ನು, ನಮ್ಮ ಸುಷ್ಮಿತಾ ಎಲ್ಲ ಇರ್ತಾರೆ ಅಂತ ಹೇಳಿದಾಗ ಒಂದು ಸಲ ಎಲ್ಲರೂ ಮನೆಗೆ ಕರ್ಕೊಂಬನ್ನಿ ಅಂತ ಅತಿ ಶೀಘ್ರದಲ್ಲಿ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಬಟ್ ಸ್ಪೆಷಲಿ ಹೇಳಬೇಕು ಅಂದರೆ ನಿಮಗೆ ಫಸ್ಟ್ ನೈಟ್ ವಿತ್ ದೆವ್ವ ಒಂದು ಕಾಮಿಡಿ ಸಬ್ಜೆಕ್ಟ್, ಹಾರರ್ ಕಾಮಿಡಿ ಆದರೂ ನಿಮಗೆ ಇದರಲ್ಲಿ ಸಿನಿಮಾ ಮುಗಿದ ಮೇಲೆ ಒಬ್ಬ ಹೊಸ ಪ್ರತಿಭಾವಂತೆ ಪರಿಚಯ ಆಗ್ತಾರೆ. ಅದು ಸುಷ್ಮಿತಾ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಶೀಸ್ ಈ ಸಿನಿಮಾದ ಬೇರೆ ಬೇರೆ ಮಟ್ಟಕ್ಕೆ ಹೋಗುವಂಥ ಪ್ರಯತ್ನ. ನೋಡಿ, ಡಬ್ಬಿಂಗ್ ಮುಗಿದು ಲಾಸ್ಟ್ ಇನ್ನೊಂದು ಯಾವುದೋ ಒಂಚೂರು ಪೋರ್ಷನ್ ಉಳ್ಕೊಂಡಿತ್ತು, ಅದಕ್ಕೆ ಮತ್ತೆ ಡಬ್ಬಿಂಗಿಗೆ ಬಂದಿದ್ದಾರೆ. ಖುಷಿ ಆಯಿತು. ಪ್ರಥಮ್, ಇವಾಗ ಬಿಗ್ ಬಾಸ್ ಫಿನಾಲೆಗೆ ಡ್ಯಾನ್ಸ್ ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ? ಅಯ್ಯೋ, ನಂಗೆ ಅದೇ ಶಾಕ್ ಆಗಿರೋದು. ನಾನೇ ಯಾಕೆ ಡ್ಯಾನ್ಸಿಗೆ ಬೇಕು ಅಂತ, ಇಲ್ಲ ನಿಮ್ಮ ಕಲೆ ಮಾಡಿಸ್ಬೇಕು ಅಂತ ಕಲರ್ ಸರ್ ಹಿಡ್ಕೊಬಿಟ್ಟವ್ರೆ. ಈ ಅನಂತನಾಗ್ ಥರ ಇರೋ ನಮ್ಮನ್ನು ಅಲ್ಲು ಅರ್ಜುನ್ ರೇಂಜ್ಗೆ, ಅಪ್ಪು ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡ್ತವ್ರೆ ಕಲರ್ಸ್ ಅವರು. ಯಾಕಂಗೆ ಮಾಡ್ತಿದ್ದೀರಪ್ಪ ಅರ್ಥ ಆಯ್ತಿಲ್ಲ. ಸೊ ನಾನು ನಟಭಯಂಕರ ಸಾಂಗ್ ಮಾಡೋಣ ಅಂತ ಕೇಳಿದೆ, ಯಾಕೆಂದರೆ ಈಗ ಆಲ್ರೆಡಿ ಕಲರ್ಸ್ಗೆ ಒಳ್ಳೆ ಪ್ರೈಸ್ಗೆ ಹೋಯ್ತು. ಸೊ ಅದೇ ಅಂತ ಈಗ ಒಂದು ಸರ್ಪ್ರೈಸಿಂಗ್ ಸಾಂಗಿಗೆ ಮಾಡ್ತಾ ಇದ್ದೀನಿ ಶಿವಣ್ಣ ಅವ್ರದ್ದು. ಇನ್ನು ನೀವು ಧ್ರುವ ಸರ್ಜಾ ಅವ್ರಿಗೆ ತುಂಬಾನೇ ಆತ್ಮೀಯರು. ಸೊ ಅವರ ಮಗಳ ನೇಮಿಂಗ್ ಸೆರೆಮನಿಗೆ ಏನು ಗಿಫ್ಟ್ ಕೊಟ್ರಿ? ಒಂದು ಸಣ್ಣ ಮಾತು, ನಾನು ಕನ್ನಡ ಇಂಡಸ್ಟ್ರಿ ಎಲ್ಲ ಕಲಾವಿದರಿಗೂ ಆಪ್ತ ಎಲ್ಲರನ್ನೂ ಇಷ್ಟಪಡ್ತೀನಿ. ಮೊದಲದಾಗೆ ಕಲರ್ಸಿಂದ ಬಿಗ್ ಬಾಸ್ ಆಯಿತು, ಸುದೀಪ್ ಸರ್ ಆಪ್ತರು, ಅಪ್ಪು ಸರ್ ಫ್ಯಾಮಿಲಿಗೆ ನಾನು ತುಂಬ ಹತ್ತಿರದವನು, ಧ್ರುವ ಅವರು ನಮ್ಮ ಸ್ಟ್ರೆಂತು. ಸೊ ಇವ್ರಿಗೆ ಪೊಲಿಟಿಷಿಯನ್, ಇನ್ನೊಂದು ನಿಮಿಷ ಇನ್ನೊಂದು ಮೀನಾ ತೂಗುದೀಪ್ ಶ್ರೀನಿವಾಸ್ ನನಗೆ ಅತ್ಯಂತ ಆಪ್ತರು. ಇವರೆಲ್ಲರಿಗಿಂತನೂ ಮೀನಾ ತೂಗುದೀಪ್ ಅವರು ಆಪ್ತರು, ಅಷ್ಟು ಖುಷಿ ಅವರು ಅಂದ್ರೆ ಅಭಿಮಾನ. ಸೊ ಅದನ್ನು ಎಲ್ರಿಗೂ ಆಪ್ತ. ಆದ್ದರಿಂದ ಒಂದು ಅಂತ ಹೇಳಿಬಿಡಿ, ಎಲ್ಲರೂ ಆಪ್ತರು. ಈಗ ಧ್ರುವ ಅವ್ರ ಮಗು ನಾಮಕರಣ ಆಯಿತು, ಅದ್ರ ಬಗ್ಗೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಒಂದು ವಿಷಯದಲ್ಲಿ ಎಲ್ಲ ಹೇಳಿಕೆಲ್ಲೂ ಧ್ರುವ ಅವರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳ್ತಿರ್ತಾರೆ. ಸೊ ಅದೇ ದಿನ ಅವರ ಮಗುನ ನಾಮಕರಣ ಇಟ್ಕೊಂಡಿದ್ರು. ನನಗೆ ಕೇಳಿದೆ, ಯಾಕೆ ಹೋಗಲ್ವ ಅಯೋಧ್ಯೆ ರಾಮ ಮಂದಿರಂಗೆ? ಬಹಳ ಚೆನ್ನಾಗಿ ಹೇಳಿದ್ರು. ಅಲ್ಲ ಬ್ರೋ, ನಾನು ರಾಮನ್ ನೋಡೋಕ್ಕೆ ಇನ್ವಿಟೇಷನ್ ಕರ್ಸ್ಕೊಂಡು ಹೋಗ್ಬೇಕಾ? ರಾಮ ದೇವರಲ್ವಾ? ಸೊ ನಾನು ಯಾವಾಗ ಬೇಕಾದ್ರೆ ಭಕ್ತಿಯಿಂದ ಹೋಗ್ತೀನಿ, ದೇವ್ರ ಹತ್ರ ಅವೆಲ್ಲ ಇಲ್ಲ. ಆ ದಿನ ಒಳ್ಳೆ ದಿನ, ಆ ದಿನ ನನ್ನ ಮಕ್ಳಿಗೆ ನಾಮಕರಣ ಮಾಡಬೇಕು ಅಂದಾಗ ಧಾರ್ಮಿಕ ವಿಧಾನದ ಪ್ರಯುಕ್ತ ಈಗ ನೋಡಿ ಹೆಸರುಗಳಿರ್ತಾರೆ, ಅದು ಹೆಸರುಗಳ ಅರ್ಥವೇ ಇರೋಕ್ಕಿಲ್ಲ, ಅದೇನೋ ಹೆಸರು ಇಟ್ಟಿರ್ತಾರೆ. ರುದ್ರಾಕ್ಷಿ ಎಷ್ಟು ಚೆನ್ನಾಗಿದೆ ನೋಡಿ, ಹಯಗ್ರೀವ ಎಷ್ಟು ಅದ್ಭುತವಾಗಿದೆ ಹೆಸರು. ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣಿನ, ನಮ್ಮ ನೇಟಿವಿಟಿ ಹೆಸರು ಹೇಳುವಂತಹ ಹೆಸರು. ಒಳ್ಳೆ ದಿನ ಇಟ್ಟಿದ್ದೀವಿ. ನಾನು ರಾಮ ಮಂದಿರಕ್ಕೆ ಇನ್ವಿಟೇಷನ್ ಬೇಡ ಬ್ರೋ, ನನ್ನ ಧರ್ಮ, ನನ್ನ ಆಚರಣೆ, ನನ್ನ ದೇವರು, ನನ್ನ ಸಂಸ್ಕೃತಿ, ಇದನ್ನು ನಾನು ಇದಕ್ಕೆ ಹೋಗ್ತೀನಿ. ನಾನು ಅಯೋಧ್ಯೆಗೆ ಕುಟುಂಬ ಸಮೇತ ಹೋಗಿ ರಾಮನ್ ನೋಡ್ತೀನಿ. ನಾನು ಅದನ್ನ ಇನ್ವಿಟೇಷನ್ ಇಸ್ಕೊಂಡು ಹೋಗಿ ನೋಡಲ್ಲ, ಯಾಕೆಂದರೆ ದೇವ್ರ ಹತ್ರ ಇನ್ವಿಟೇಷನ್ ತೊಗೊಳ್ಳೋಷ್ಟು ದೊಡ್ಡವ್ ನಾನಲ್ಲ ಅಂತ ಧ್ರುವ ಅವ್ರು ಹೇಳಿದ್ರು. ಬಹಳ ಚೆನ್ನಾಗಿ ಹೇಳಿದ್ರು. ಏನು ಗಿಫ್ಟ್ ಕೊಟ್ರಿ ಪ್ರಥಮ್ ನೀವು ಅವ್ರಿಗೆ? ಅವರು ಸೀಮಂತದಲ್ಲೂ ನಾವಿದ್ವಿ. ಅವ್ರ ಕುಟುಂಬ ಅಂದರೆ ನಮ್ಮ ಕುಟುಂಬ, ಅದು ಎಲ್ಲವೂ ತೋರ್ಪಡಿಕೆಲ್ಲ. ಕೆಲವು ಹೃದಯಕ್ಕೆ ಹತ್ತಿರವಾದ್ದು ಏನು ಕೊಡಬೇಕು, ವಿಶ್ವಾಸದಿಂದ ಏನು ಹೇಳಬೇಕು ಹೇಳಿದ್ದೀವಿ. ಸೊ ನಮಗೆ ಪ್ರೇರಣಾ ಅವರು ಅಂದರೆ ವಿಶೇಷವಾದ ಅಭಿಮಾನ, ಧ್ರುವ ಅವರು ಅಂದರೆ ಅಷ್ಟೇ ಪ್ರೀತಿ, ಅರ್ಜುನ್ ಸರ್ಜಾ ಅವರು ಅಂದರೆ ಅಷ್ಟೇ ಹೆಮ್ಮೆ. ಸೊ ಅವರಿಬ್ಬರು ಮಕ್ಕಳು ನಮಗೆ ಬಹಳ ಖುಷಿ. ಮಕ್ಕಳಿಗೆ ಏನು ಕೊಡ್ಬೋದು ಅದು ಕೊಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ. ಬಟ್ ನಾನು ಆ ದಿನ ಬೇರೆ ಕೆಲಸದಲ್ಲೂ ಇದ್ದೆ, 2-3 ಇತ್ತು. ಅದೇ ದಿನ ಅಯೋಧ್ಯೆ ರಾಮ ಮಂದಿರ ಇದೆಲ್ಲ ಇತ್ತು. ನಮ್ಮ ಕಡೆಯಿಂದ ಏನು ಬೇಕು ಆ ಮಕ್ಕಳು ನಮ್ಮ ಫ್ಯಾಮಿಲಿ ಥರ, ಅವ್ರಿಗೆ ಏನು ಕೊಡಬೇಕು ಅದು ಹೋಗುತ್ತೆ. ಅದು ಬಹಳ ಸರ್ಪ್ರೈಸಿಂಗ್ ಆಗಿರಬೇಕು. ಯಾವುದೇ ಗಿಫ್ಟ್ ಇರಬೇಕು, ಅದು ತೋರ್ಪಡಿಕೆ ಆಗಬಾರ್ದು. ಬಟ್ ಇದಂತೂ ನಿಜ, ನಾನು ಬರೀ ಒಂದಕ್ಕೆ ಮಾತ್ರ ದೇವ್ರ ಹತ್ರ ಇನ್ವಿಟೇಷನ್ ತೊಗೊಂಡು ಹೋಗಲ್ಲ ಪ್ರಥಮ್. ನಾನು ದೇವ್ರನ್ನ ನೋಡ್ಬೇಕಾದ್ರೆ ಒಬ್ಬ ಭಕ್ತನಾಗಿ ಹೋಗ್ತೀನಿ ಅಂತ ಧ್ರುವ ಅವ್ರು ಹೇಳಿದ್ದು. ತುಂಬ ಚೆನ್ನಾಗಿ ಹೇಳಿದ್ರು. ಆ್ಯಂಡ್ ಕಲರ್ಸ್ ಅವ್ರಿಗೆ ನಾನು ಹೇಳೋಂಥದ್ದು, ನಮ್ಮನ್ನು ಅನಂತನಾಗ್ ಥರ ಇರೋ ನಮ್ಮನ್ನು ಅಲ್ಲು ಅರ್ಜುನ್ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಬೇಡಿ, ಅಪ್ಪು ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿ ಪ್ರಥಮ್ ಹಂಗೆ ಡ್ಯಾನ್ಸ್ ಮಾಡ್ಬಿಡ್ತಾನೆ ಅಂತ ಹೇಳ್ಬೇಡಿ. ನೀವು ನನ್ನನ್ನು ನಂಬ್ಕೊಂಡಿರೋದೇ ಫಸ್ಟ್ ಆಫ್ ಆಲ್. ಯಾಕೆ ಪ್ರಥಮ್ ಅಲ್ಲು ಅರ್ಜುನ್ ಥರ ಸ್ವಲ್ಪ ರಿಹರ್ಸಲ್ ಎಲ್ಲ ಮಾಡಿ ಫುಲ್ ಮಾಸ್ ಆಗಿಲ್ಲ ಮಾಡ್ಬೋದಲ್ವಾ? ನೀವು ಕ್ವಶನ್ ಕೇಳಕ್ಕೆ ಬಂದಿದ್ರು ಇಲ್ಲ ಸಿಕ್ಕಾಕ್ಸಕ್ಕೆ ಬಂದಿದ್ರು ಗೊತ್ತಿಲ್ಲ. ನೆಕ್ಸ್ಟ್ ಒಂದು ಡ್ಯಾನ್ಸ್ ಶೋ ಬರ್ತೈತೆ, ಕರೆಕ್ಟು ಪ್ರಥಮ್ ಇಟ್ಕೊಂಡು ಮಾಡಿಬಿಟ್ರೆ ಜನ ನಗ್ತಾರೆ. ಬೇಡ ಅಂದರೆ ನಮಗೆ ಬೇರೆ ಏನೋ ಇರುತ್ತೆ ಎನರ್ಜಿ ನಮ್ಮದು. ನಾವು ಹೆಂಗೆ ಗೊತ್ತಾ, ಈಗ ನೋಡಿ ನಾವು ರವಿಚಂದ್ರನ್ ಅವ್ರನ್ನ ನೋಡಿ ಬೆಳೆದಿರೋದು. ಈಗ ಒಂದು ಎಕ್ಸಾಂಪಲ್ ಕೊಡ್ಲಾ? ಈಗ ರವಿಚಂದ್ರನ್ ಅವ್ರದ್ದು ಮಲ್ಲ ಫಿಲಮ್ ನೋಡಿದ್ದೀರಾ? ಯಾವ ಸಾಂಗ್ ನೆನಪು ಬರುತ್ತೆ ನಿಮಗೆ? ಅಲ್ಲ ಮಲ್ಲ ಅಂದಕ್ಕೆ ನಿಮ್ಗೆ ಬೇರೆ ನೆನಪು ಬರುತ್ತೆ. ಬಟ್ ನಮಗೆ ನೆನಪು ಬರೋದು ಕರುನಾಡೆ ಕೈಚ, ಆ ಸಾಂಗ್ ನೆನಪು ಬರುತ್ತೆ. ಈಗ ಅದೇ ಸಾಂಗು ಶಿವಣ್ಣಗೆ ಕೊಟ್ವಿ ಅಂತ ಅಂದ್ಕೊಳ್ಳಿ, ಅಥವಾ ಧ್ರುವ ಅವ್ರಿಗೆ ಕೊಟ್ವಿ ಅಂದ್ಕೊಳ್ಳಿ, ಅಥವಾ ಅಪ್ಪು ಸರ್ ಕೊಟ್ಟಿದ್ರೆ ಏನು ಮಾಡ್ತಿರೋ? ಹೆವಿ ಡ್ಯಾನ್ಸ್ ಒಂದು 200 ಜನ ಹಾಕೊಂಡು ಪೈಲ್ಟಿ ಗಿಲ್ಟಿ ಎಲ್ಲ ಹೊಡೆದು ಡ್ಯಾನ್ಸ್ ಎಲ್ಲ ಮಾಡಿ ಇಟ್ಬಿಡೋರು. ಅದೇ ನಮ್ಮ ರವಿ ಸರ್ ಏನು ಮಾಡಿದ್ರು, ಸ್ಕೂಟರ್ ಮೇಲೆ ಕೂತ್ಕೊಂಡು ಕರುನಾಡೆ ಅಂದರೆ ಜ್ವಿಂಕನಿಗೆ ಹೊಂಟವ್ರು, ಕೈ ಚಾಚಿದೆ ನೋಡಿ ಜ್ವಿಂಕನಿಗೆ ತಿರ್ಬಿಟ್ರು. ಬರೀ ಒಂದು ಸ್ಕೂಟ್ರಲ್ಲಿ 2 ಲೀಟ್ರ್ ಪೆಟ್ರೋಲಲ್ಲಿ ಒಂದು ಸಾಂಗ್ ಮುಗಿಸಿದ್ರು. ದಟ್ ಈಸ್ ರವಿಚಂದ್ರನ್ ಸರ್. ನಾನು ಯಾಕಪ್ಪ 200 ಜನ ಡ್ಯಾನ್ಸರ್ಸ್ ಇಟ್ಕೊಂಡು ಕಷ್ಟಪಡಲಿ? ನಾವು ರವಿ ಸರ್ ಇರ್ತಾರೆ, ನಾವ್ಯಾಕೆ ಶಿವಣ್ಣನ ಥರ ಆಗೋಣ? ಬೇಡಮ್ಮ ಶಿವಣ್ಣ ಸರ್, ಬೇಡ ಸರ್, ಈ ವಿಚಾರದಲ್ಲಿ ಬೇಡ ಸರ್.
ನಾವ್ಯಾಕೆ ಸರ್ ಇನ್ನೂ ಜನ ಡ್ಯಾನ್ಸರ್ಸ್ ಸರ್ಕೊಂಡು ಕಷ್ಟಪಡಬೇಕು? ನೋಡಿ ರವಿ ಸರ್ 2 ವೀಲರ್ ಕೂತ್ಕೊಂಡು ಜ್ವಿಂಕ್ ನಿಂಗೆ ಕೈ ನಿಂಗಂದ್ರು ಜ್ವಿಂಕ್ 2 ಸಲ ಕೈ ತಿರುಗಿಸಿದ್ರು, ಒಂದು ಸಾಂಗೇ ಮುಗಿಸ್ಬಿಟ್ರು. ಈಗ ಹೇಳಿ ನಾನು ಯಾಕೆ ಡ್ಯಾನ್ಸ್ ಮಾಡಲಿ? ರವಿ ಸರ್ ಹೆಂಗೆ ಮಾಡಿದ್ರು? 2 ವೀಲರ್ ಕೂತ್ಕೊಂಡು ಈ ಮಣ್ಣಿನ ಕೂಸುನ ಅಂತ 3 ರೌಂಡ್ ಹೊಡೆದ್ಬಿಟ್ಟು ಟುಯ್ ಹಿಂಗೆ ತಿರುಗಿದ್ರು ಸಾಂಗ್ ಮುಗ್ದಾಯ್ತು. ನಮ್ಮ ರವಿ ಸರೇ ಸಾಕು. ಥ್ಯಾಂಕ್ ಯು. ಅದಕ್ಕೆ ನಮ್ಮ ಡ್ಯಾನ್ಸನ್ನು ದೂರ ಆದರೂ ಈಗ ಇಟ್ಕೊಂಡು ರುಬ್ತವ್ರೆ, ಅದೇನು ಮಾಡ್ತಾರೋ ಗೊತ್ತಿಲ್ಲ.